Well, good morning. So, welcome back. So, as in the previous, we have already discussed with the two important chapters regarding the cytology. One is cell, the unit of life, other one is cell cycle and the cell division. After this, as we have already completed the living world from another faculty, right? So, next, as you have seen the varieties of living organism, it is somewhat difficult to study the individual kind of a species or an organism, right? That's why we have made a particular groups based on similarities and dissimilarities. So, based on the similarities and dissimilarities, making a convenient group, that is nothing but what? Classification. As in this class, boys are separated, girls are separated based on the convenient. In some other way, we can see boys and girls are sitting together in the same bench. That is their convenience, alva? ಒಂದೇ ಬೆಂಚಲ್ಲಿ ಅಕ್ಕಪಕ್ಕದಲ್ಲಿ ಹುಡುಗ ಹುಡುಗಿ ಕೂತಿರೋದು ನೋಡಿಲ್ವಾ? Right? That is their convenience. The same way, for our convenience, we have made some groups based on some character, that is easily observable characters in the earlier. Right? That is what? Yes, that is artificial system. Right? Later natural system and later phylogenetic system. Regarding these three systems, we will study in the plant kingdom. ಡೀಟೇಲ್ ಆಗಿ ಅದ್ರ ಬಗ್ಗೆ ನಾವು ಮಾತಾಡ್ತಾ ಬರ್ತೀವಿ. ಯಾರ್ಯಾರು ಬೆಂತಮಂಡ್ ಉಕ್ಕರ್ ಏನು ಮಾಡ್ದ, ಚಿನ್ಸನ್ ಏನು ಮಾಡ್ದ, ಕೋಪ್ಲಾಂಡ್ ಏನು ಮಾಡ್ದ, ಅರಿಸ್ಟಾಟಲ್ ಏನು ಮಾಡ್ದ, ಲೀನಿಯಸ್ ಏನು ಮಾಡ್ದ, ಎಂಗ್ಲರ್ ಅಂಡ್ ಪ್ಲಾಂಟರ್ಲ್ ಏನು ಮಾಡ್ದ, ರೈಟ್, ಐಕ್ಲರ್ ಏನು ಮಾಡ್ದ ಅಂತ. ಸೊ ಇದೆಲ್ಲ ಅಲ್ಲಿ ಮಾತಾಡುವ. ಹಾಗಾದರೆ ಅದಕ್ಕಿಂತ ಮೊದಲು ಒಂದು ರಾ ಮೆಥಡಲ್ಲಿ ಅಥವಾ ಒಂದು ಬಿಫೋರ್ ನಾವು ಹೇಗೆ ಕ್ಲಾಸಿಫೈ ಮಾಡ್ತಾ ಇದ್ವಿ ಆರ್ಗನಿಸಮ್ಸ್ ಅಂದರೆ ಬೇಸ್ಡ್ ಆನ್ ದ ಪರ್ಪಸ್ ಆಫ್ ಯೂಸೇಜ್. ಹೇಗೆ ನಾವು ಆರ್ಗನಿಸಮ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ವೆದರ್ ದೇ ಆರ್ ಯೂಸ್ಫುಲ್ ಫಾರ್ ಅ ಹ್ಯೂಮನ್ ಕೈಂಡ್ ಆ್ಯಂಡ್ ವಿ ಹ್ಯಾವ್ ಡೊಮೆಸ್ಟಿಕೇಟೆಡ್ ಅಂದರೆ ದೇ ಆರ್ ಆಲ್ ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಅಂತ ಯೂಸ್ ಮಾಡ್ತಾ ಇದ್ವಿ. ಅದರ್ ದೆನ್ ದೇ ಆರ್ ಆಲ್ ವೈಲ್ಡ್ ಅಂತ ಡಿವೈಡ್ ಮಾಡ್ತಾ ಇದ್ವಿ. ಯೂಸ್ ಇದೆಯಾ ಅವೆಲ್ಲ ಡೊಮೆಸ್ಟಿಕೇಟೆಡ್, ಯೂಸ್ ಇಲ್ವಾ ಅವೆಲ್ಲ ನಾನ್ ಡೊಮೆಸ್ಟಿಕೇಟೆಡ್. ಈ ಥರ ಬೇಸ್ಡ್ ಆನ್ ದ ಪರ್ಪಸ್ ಆಫ್ ಯೂಸೇಜ್ ಯಾವುದಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಅದ್ರ ಬೇಸ್ ಮೇಲೆ ವಿತೌಟ್ ಸೈಂಟಿಫಿಕ್ ಬೇಸಿಸ್ ದೇ ಹ್ಯಾವ್ ಬಿನ್ ಕ್ಲಾಸಿಫೈಡ್. ಬಟ್ ಲೇಟರ್ ಮೋರ್ ಓವರ್ ಪ್ರಿಯರ್ ಅಂದರೆ ಪಾಯನಿಯರ್ ಆಗಿ ಅರಿಸ್ಟಾಟಲ್ ಬರ್ತಾನೆ. ಈ ಮೇಡ್ ದ ಸೈಂಟಿಫಿಕ್ ಅಪ್ರೋಚ್ ಫಾರ್ ಕ್ಲಾಸಿಫಿಕೇಷನ್, ದಟ್ ಈಸ್ ಕ್ಲಾಸಿಫೈಯಿಂಗ್ ದ ಲಿವಿಂಗ್ ಆರ್ಗನಿಸಮ್ಸ್. ಒಂದು ಸೈಂಟಿಫಿಕ್ ಅಪ್ರೋಚ್ ಅಂದರೆ ಈಸಿಲಿ ಅಬ್ಸರ್ವೇಬಲ್ ಕ್ಯಾರೆಕ್ಟರ್ ಬೇಸ್ ಮೇಲೆ, ಫಾರ್ ಎಕ್ಸಾಂಪಲ್ ಬ್ಲಡ್ ಕಲರ್ ಬೇಸ್ ಮೇಲೆ ಅಥವಾ ಪ್ಲಾಂಟಿನ ಸೈಜ್ ಬೇಸಿಸ್ ಮೇಲೆ, ಮಾರ್ಫಾಲಜಿ, ಈ ರೀತಿ ಅವನು ಕ್ಲಾಸಿಫೈ ಮಾಡ್ತಾ ಬರ್ತಾನೆ. ಹಾಗಾದರೆ ನನಗೇನು ಡಿಸ್ಕಸ್ ಮಾಡೋಕೆ ಹೊರಟಿದ್ದೀನಿ ಅಂತ ಗೊತ್ತಾಗಿರುತ್ತೆ. ದಟ್ ಈಸ್ ಲಿವಿಂಗ್ ಆರ್ಗನಿಸಮ್ಸ್ನ ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಲಿವಿಂಗ್ ಆರ್ಗನಿಸಮ್ ಇಸ್ ದಟ್ ಈಸ್ ಬಯಾಲಜಿ. That is a biological classification. This is our next chapter. Now tell me, what is biological classification? Already I have said that biological classification ಅಂದ್ರೆ ಏನು ಅಂತ ನಾನು ಹೇಳ್ಬಿಟ್ಟಿದ್ದೀನಿ ಈಗ. Making a convenient group of living organism based on the similarities and dissimilarities. That's it. Making a convenient groups based on similarities and dissimilarities for the purpose of study ಅಥವಾ ಇನ್ಯಾವುದೇ ಆಗಿರ್ಬೋದು. But making a convenient group of organisms based on the similarities and dissimilarities is called biological classification. It is ರೈಟ್. ಹಾಗಾದರೆ ಈ ಚಾಪ್ಟರ್ನ ಯಾಕೆ ಸ್ಟಡಿ ಮಾಡಬೇಕು ಅಂತ ಹೇಳ್ಬಿಡ್ರಿ. ಈ ಚಾಪ್ಟರ್ ಹೆಸರೇನು, ಅದರ ಅರ್ಥ ಏನು ಅಂತ ಹೇಳ್ಬಿಟ್ಟಿದ್ದೀನಿ. ವೈ ವಿ ನೀಡ್ ಟು ಸ್ಟಡಿ ಅಂದರೆ ಸರ್ ಟು ಕ್ರಾಕ್ ನೀಟ್ ಅಂತ ಹೇಳ್ತೀರಿ. ಹಾಗಾದ್ರೆ ನೀಟ್ ವೇಟೇಜ್ ಏನು ಅಂದರೆ ಫ್ರಮ್ 2015 to
ದಿಸ್ ಇಸ್ ದ ವೇಟೇಜ್. 2015 2 ಕ್ವಶನ್, ಅಲ್ಲಿಂದ ಶುಕ್ರದಶೆ ತಿರುಗ್ತು, ಆಲ್ 4 ಕ್ವಶನ್ಸ್. ಯಾಕೆ ಇದನ್ನು ಡೈರೆಕ್ಟಾಗಿ 4 ಕ್ವಶನ್ಸ್ ಬಂದಿದೆ ಅಂದರೆ, ಆಲ್ರೆಡಿ ನಾವು ಸೆಲ್ ಚಾಪ್ಟರ್ ಮಾತಾಡ್ಬೇಕಾದ್ರೆ ಹೇಳಿದೆ, ಬ್ಯಾಕ್ಟೀರಿಯಲ್ ಸೆಲ್ನ ಪ್ರೋಕ್ಯಾರಿಯೋಟ್ ಜೊತೆ ಕಂಪೇರ್ ಮಾಡಿ ಕ್ವಶನ್ಸ್ ಕೇಳ್ತಾರೆ ಅಂತ. ಯು ಕ್ಯಾನ್ ಸಿ ಇನ್ 2017 ಆಲ್ 4 ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್ ಆರ್ ಫ್ರಮ್ ಪ್ರೋಕ್ಯಾರಿಯೋಟ್ಸ್ ಇಟ್ ಸೆಲ್ಫ್. ಅಂದರೆ ಬ್ಯಾಕ್ಟೀರಿಯಾದೆಲ್ಲ ಕೇಳಿದ್ದಾರೆ, ಅಂದರೆ ಮೊನೇರಾದಲ್ಲೇ ಕೇಳಿದ್ದಾರೆ ಅಂತ ಅರ್ಥ. ಆ ಮೊನೇರಾದಲ್ಲಿ 3 ಕ್ವಶನ್ ಡೈರೆಕ್ಟ್ಲಿ ಫ್ರಮ್ ದಿಸ್ ಚಾಪ್ಟರ್, 1 ಕ್ವಶನ್ ಈಸ್ ಬೇಸ್ಡ್ ಆನ್ ದ ಗ್ಲೈಕೋಕೇಲಿಕ್ಸ್ ಆಫ್ ಸೆಲ್ ಚಾಪ್ಟರ್. ನೀವು ಅಲ್ಲಿಗೂ ಹೇಳ್ಬೋದು, ಇಲ್ಲಿಗೂ ಹೇಳ್ಬೋದು. ಆದರೆ ಗ್ಲೈಕೋಕೇಲಿಕ್ಸ್ ಅಂತ ಸ್ಪೆಷಲಾಗಿ ಮೆನ್ಷನ್ ಮಾಡೋದನ್ನ ನಾವು ಆ ಚಾಪ್ಟರ್ ಕನ್ಸಿಡರ್ ಮಾಡ್ತೀವಿ. ಆದರೆ ಆ 4 ಕ್ವಶನ್ಸ್ ಕಂಪ್ಲೀಟ್ಲಿ 2017 ಏನು ಬಂದಿದೆ, ದ ಆಲ್ 4 ಕ್ವಶನ್ಸ್ ಆರ್ ಓನ್ಲಿ ಬೇಸ್ಡ್ ಆನ್ ದ ಕಿಂಗ್ಡಮ್ ಮೊನೇರಾ. ಅವ್ರಿಗೆ ಫಂಗೈಯೂ ಕಂಡಿಲ್ಲ, ಪ್ರೊಟಿಸ್ಟಾನೂ ಕಂಡಿಲ್ಲ. ಹಾಗಂತ ಅಲ್ಲ, ದಟ್ ಮೀನ್ಸ್ ದಟ್ ಈಸ್ ಹ್ಯಾವಿಂಗ್ ಸಚ್ ಇಂಪಾರ್ಟೆನ್ಸ್. ನಾನು ಈವನ್ ಸೆಲ್ ಚಾಪ್ಟರ್ ಮಾಡಬೇಕಾದ್ರೆ ಕೂಡ ನಿಮ್ಗೆ ಹೇಳ್ತಾ ಇದ್ದೆ, ಪ್ರೋಕ್ಯಾರಿಯೋಟ್ಸ್ ಮೇಲೆ ಎಸ್ಪೆಷಲಿ ಕೆಲವು ಟಾಪಿಕಲ್ಲಿ ಹೇಗೆ ಫಿಮ್ರಿಯೆ, ಫಿಲ್ಲೈ, ವ್ಯಾಕ್ಯೂಲ್ಸ್, ಇನ್ಕ್ಲೂಷನ್ ಬಾಡೀಸ್ ಮೇಲೆ ಹೇಗೆ ಕ್ವಶನ್ಸ್ ಬಂದಿದೆ ಅಂತ. ಹಾಗಂತ ಅಂದರೆ ದಟ್ ಈಸ್ ಹ್ಯಾವಿಂಗ್ ಸಚ್ ಇಂಪಾರ್ಟೆನ್ಸ್ ಅಂತ ಅರ್ಥ ಅಲ್ಲಿಗೆ. ಕ್ಲಿಯರ್? ಸೊ ಸಿ, ಹಾಗಾಗಿ ಪ್ರೋಕ್ಯಾರಿಯೋಟಿಕ್ಸ್ ಎಲ್ಲ ನಾವು ನೆಗ್ಲೆಕ್ಟ್ ಮಾಡೋಂಗೇ ಇಲ್ಲ. ಇಡೀ ಚಾಪ್ಟರ್ಲಿ ಬರ್ತಕ್ಕಂಥ ಇವೇ 2. ಆದರೆ ಇದನ್ನು ನಾವು ಮತ್ತೆ ಮೈಕ್ರೋಬ್ಸ್ ಚಾಪ್ಟರ್ಗೆ ಲಿಂಕ್ ಮಾಡ್ತೀವಿ, ಎಕನಾಮಿಕ್ ಇಂಪಾರ್ಟೆನ್ಸ್ ಅಥವಾ ಹ್ಯೂಮನ್ ಅಫೇರ್ಸಲ್ಲಿ. ಅದನ್ನೇ ನಮಗೆ 2019 ಆಗಲಿ 2018 ಆಗಲಿ ಮಾಡಿರೋದು. 2 ಕ್ವಶನ್ ಡೈರೆಕ್ಟಾಗಿ ಈ ಚಾಪ್ಟ್ರಿಂದ ಬಂದರೆ, ಇನ್ನೆರಡು ಕ್ವಶನ್ ಮೈಕ್ರೋಬ್ಸ್ ಜೊತೆ ಒಂದು, ಸೆಲ್ ಚಾಪ್ಟರ್ ಜೊತೆಗೆ ಒಂದು ರಿಲೇಟ್ ಮಾಡಿದ್ದಾರೆ. ಇನ್ನೊಂದು ಕ್ವಶನನ್ನು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಜೊತೆಗೆ ರಿಲೇಟ್ ಮಾಡಿದ್ದಾರೆ. ಸೊ ದೀಸ್ ಆರ್ ದ ಕಾಮನ್ ಥಿಂಗ್ಸ್ ಯೂಶ್ವಲಿ ಆಗ್ತಕ್ಕಂಥದ್ದು. ಓನ್ಲಿ ಕ್ವಶನ್ಸ್ ಅರೈಸ್ ಆಗಿರೋದು ಅಂದರೆ ಫಂಗೈ ಮೇಲೆ, ಇದುವರೆಗೂ ಪ್ರೊಟಿಸ್ಟಾ ಮೇಲ್ಗಡೆ ಜಾಸ್ತಿ ಕ್ವಶನ್ಸೇ ಇಲ್ಲ. ಆ ಥರ ಕ್ವಶನ್ಸ್ ಬಂದಿದೆ ಅಂದರೆ ದಟ್ ಈಸ್ ಆಲ್ ಇನ್ ಅ ಮ್ಯಾಚ್ ದ ಫಾಲೋಯಿಂಗ್. ಅದರಲ್ಲೂ ಕೂಡ ಕ್ರೈಸೋಫೈಟು ಬಿಟ್ಟರೆ ಡೈನೋಫ್ಲಾಜೆಲೇಟ್ಸ್. ಸಿಂಗಲ್ ಒಂದೇ ಒಂದು ಡೈರೆಕ್ಟ್ ಕ್ವಶನ್ ಕೊಟ್ಟಿದ್ದಾರೆ ಅಂದರೆ ಇದುವರೆಗೂ ಕೇಳಿಲ್ಲ. ಏನು ಮಾಡಿದ್ದೀವಿ ಹಾಗಾದರೆ, ಎಲ್ಲ ಕಡೆನೂ ಕೂಡ ಎಸ್ಪೆಷಲಿ ಪ್ರೋಟೋಜೋವಾ ಅಂತೂ ನೆಗ್ಲೆಕ್ಟೆಡೇ. ಯಾಕೆಂದರೆ ಸ್ಪೋರೋಜೋವನ್ ಅಂತ ಬಂದ ತಕ್ಷಣ ಪ್ರೋಟೋಜೋವಾ, ಅಲ್ಲಿ ನಾವು ಮಲೇರಿಯಾ ಲೈಫ್ ಸೈಕಲ್ ಬರ್ತೀವಿ, ಅಲ್ಲಿಗೆ ಹೋಗ್ಬಿಡ್ತೀವಿ. ಇನ್ನು ಟ್ರಿಫಾನೋಸೋಮ ಮೇಲೆ CET ಮೇಲೆ ಬಿಟ್ಟರೆ NCERTಯಿಂದ CETಲಿ ಅಷ್ಟೇ ಕೇಳಿರೋದು, ನೀಟಲ್ಲಿ ಇದುವರೆಗೂ ಬಂದೇ ಇಲ್ಲ ಸ್ಲೀಪಿಂಗ್ ಸಿಕ್ನೆಸ್ ಬಗ್ಗೆ. ರೈಟ್? ಸೊ ಹಾಗಾದರೆ ಸಿಲಿಯೇಟೆಡಲ್ಲಿ ಕ್ವಶನ್ಸ್ ಕಾಮನಾಗಿ ಬಂದಿದೆ. ಆದರೆ ಎಲ್ಲಿ ಅಂದರೆ ಸ್ಟೇಟ್ಮೆಂಟ್ ಟೈಪ್ಸಲ್ಲಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಔಟ್ ಆಫ್ ದಟ್ ಎಷ್ಟು ರೈಟು ಎಷ್ಟು ರಾಂಗ್ ಈ ಥರ ಕ್ವಶನ್ಸ್ ಬಂದಿದೆ. ಯಾಕೆಂದ್ರೆ ನಾನು ನಿಮ್ಗೆ ಹೇಳ್ತಾ ಬಂದೆ, ಈವನ್ ಸೆಲ್ ಚಾಪ್ಟರ್ ಇದು ರಿಲೇಟೆಡ್ ಆಗಿದೆ, ಬೈ ನ್ಯೂಕ್ಲಿಯೇಟ್ ಕಂಡೀಷನ್ ಅಂತ ಹೇಳಿದ್ದೆ. ವಿಚ್ ಆರ್ ಹ್ಯಾವಿಂಗ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ನ್ಯೂಕ್ಲಿಯಸ್, ಮ್ಯಾಕ್ರೋ ನ್ಯೂಕ್ಲಿಯಸ್ ಆ್ಯಂಡ್ ಮೈಕ್ರೋ ನ್ಯೂಕ್ಲಿಯಸ್ ಅಂತ ಹೇಳಿದ್ದೆ. ರೈಟ್? ದೇ ಆರ್ ಹ್ಯಾವಿಂಗ್ ದ ಗಲೆಟ್ ಓಪನಿಂಗ್ಸ್ ಇರುತ್ತೆ, ಕಾಂಟ್ರಾಕ್ಟಲ್ ವ್ಯಾಕ್ಯೂಲ್ಸ್ ಇರುತ್ತೆ, ಅದ್ರ ಮೇಲೆ ಕ್ವಶನ್ಸ್ ಬಂದಿದೆ. ಹಾಗಾಗಿ ಡೈರೆಕ್ಟ್ಲಿ ಕ್ವಶನ್ಸ್ ಏನಾದ್ರು ಬಂದಿದೆ ಅಂದರೆ ದಟ್ ಈಸ್ ಓನ್ಲಿ ಆನ್ ದ ಪ್ರೋಕ್ಯಾರಿಯೋಟ್ಸ್. ರೈಟ್? ಆ್ಯಂಡ್ ನೆಕ್ಸ್ಟ್ ಏನಾದ್ರು ಬಂದಿದೆ ಕ್ವಶನ್ಸ್ ಅಂದರೆ ಯೂಶ್ವಲಿ ಆನ್ ದ ಫಂಗೈ ಸ್ಪೋರ್ಸ್, ಎಸ್ಪೆಷಲಿ ರಿಲೇಟೆಡ್ ಟು ರಿಪ್ರೊಡಕ್ಷನ್. ನೀವು ಯಾವುದೇ ಚಾಪ್ಟರ್ ತೆಗೆದು ನೋಡಿ, ಅದು ರಿಪ್ರೊಡಕ್ಷನ್ ಬೇಸ್ ಮೇಲೆ ಕೇಳ್ತಾರೆ. ಆ ರಿಪ್ರೊಡಕ್ಷನು ಸೆಕೆಂಡ್ ಇಯರ್ ಫಸ್ಟ್ ಚಾಪ್ಟರ್ ರಿಲೇಟೆಡ್ ಆಗಿ ಕೊಟ್ಟಿದ್ದಾರೆ. ಝೂ ಸ್ಪೋರ್ಸ್ ಆಗಿರ್ಬೋದು, ಕೊನಿಡಿಯೋ ಸ್ಪೋರ್ಸ್ ಆಗಿರ್ಬೋದು, ಡೈರೆಕ್ಟ್ಲಿ ಅದ್ರ ಜೊತೆನೇ ಕೇಳಿರ್ತಕ್ಕಂಥದ್ದು. ಯಾಕೆಂದರೆ ಇವು ಎಸೆಕ್ಷುವಲ್ ಸ್ಪೋರ್ಸ್. ಇನ್ನು ಸೆಕ್ಷುವಲ್ ಸ್ಪೋರ್ಟ್ಸ್ ಅಂತ ಬಂದರೆ ಆಸ್ಕೋಸ್ಪೋರು, ಬೆಸಿಯೋಸ್ಪೋರು, ಅದ್ರ ಮೇಲೆ ಕ್ವಶನ್ಸೇ ಇಲ್ಲ. ಹಾಗಂದ್ರೆ ಈ ಸಲ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ಯೂಶ್ವಲಿ ನಮಗೆ ಯಾವ ಟಾಪಿಕ್ಸ್ ಮೇಲೆ ಯೂಶ್ವಲಿ ಕಾನ್ಸಂಟ್ರೇಟ್ ಮಾಡ್ತಾರೆ ಎಕ್ಸಾಮ್ ಸೆಟರ್ಸ್ ಅಂತ ನೋಡ್ತಾ ಹೋದರೆ, ಯೂಶ್ವಲಿ ಕ್ಯಾರಿಯೋಟ್ಸಲ್ಲಿ ಈ ಥರ ಕಾನ್ಸೆಪ್ಟ್ ಮೇಲೆ, ಆ್ಯಂಡ್ ಕ್ಯಾರಿಯೋಟ್ಸಲ್ಲಿ ರಿಪ್ರೊಡಕ್ಷನ್ ಬೇಸ್ ಮೇಲೆ, ಆ್ಯಂಡ್ ಸ್ಪೆಸಿಫಿಕ್ಕಾಗಿ ಬೇರೆ ಯಾವುದೊಂದು ಸಿಗ್ನಿಫಿಕೆಂಟ್ ಕ್ಯಾರೆಕ್ಟರ್ ಇದ್ದರೆ. ಅರ್ಥ ಆಗ್ತಿದೆಯಾ? ಫಾರ್ ಎಕ್ಸಾಂಪಲ್ ಈಗ ಸೀಲಿಯಾ ಇದೆ ಅಂತ ಹೇಳಿದೆ, ಡಿಸೀಸಿಂಗ್ ಕಾಸಿಂಗ, ಅಥವಾ ಅಮೀಬಾದಲ್ಲಿ ಸಿಲಿಕಾ ಅದರ ವಾಲ್ಸಲ್ಲಿ ಇರುತ್ತೆ. ಎಸ್ ಆರ್ ನೋ? ಸಿಲಿಕಾ ಈಸ್ ಪ್ರೆಸೆಂಟ್ ಆನ್ ದ ವಾಲ್ಸ್ ಆಫ್ ಅಮೀಬಾ ಆರ್ ನಾಟ್? ಎಸ್, ಇನ್ ಓನ್ಲಿ ಮೆರೈನ್ ಫಾರ್ಮ್. ನಾನು ಅದನ್ನು ಡಿಸ್ಕಸ್ ಮಾಡ್ಬೇಕಾದ್ರೆ ಮೊನ್ನೆ ಹೇಳಿದೆ ನಿಮಗೆ, ಸೆಲ್ ವಾಲ್ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ವಿ ಅಲ್ವಾ? ಸೊ ಈ ಥರ ಸ್ಪೆಸಿಫಿಕ್ಕಾಗಿ NCERT ಒಳಗಡೆ ಏನಿದೆ ಅಷ್ಟನ್ನೇ ನೋಡ್ಕೊಂಡು ಹೋದ್ರು ಬೇಕಾದಷ್ಟು ಆಯಿತು. ಆದರೂ ನಾವು ಟೀಚ್ ಮಾಡೋರಿಗೆ ಏನೋ ಒಂದು ಚಟ, 2 ಕಿಂಗ್ಡಮಿಂದ ಹಿಡಿದು 5 ಕಿಂಗ್ಡಮ್ ಬರ್ಬೇಕಾದ್ರೆ ಮಧ್ಯದಲ್ಲಿ 3 ಮತ್ತು 4 ಬರುತ್ತೆ, ಅದೇನೇನು ಅಂತಲೇ ಹೇಳ್ಬಿಡ್ತೀವಿ ಅಷ್ಟೇ. ಆದರೆ ಇದುವರೆಗೂ ಅದ್ರ ಮೇಲೆ ಯಾವುದೂ ಕ್ವಶನ್ಸ್ ಬಂದಿಲ್ಲ, ಕ್ಲಾಸಿಫಿಕೇಷನ್ ಸಿಸ್ಟಮೇಲೂ ಬಂದಿಲ್ಲ. ಪ್ಲಾಂಟ್ ಕಿಂಗ್ಡಮಿಗೆ ಹೋದಾಗ ಬಂದಿದೆ, ಅದು ಏನು ಫೈಲೋಜೆನೆಟಿಕ್ಸು, ನ್ಯೂಮರಿಕಲ್ ಟ್ಯಾಕ್ಸಾನಮಿ ಮೇಲ್ಗಡೆ ಕ್ವಶನ್ಸ್ ಇದೆ. ಅರ್ಥ ಆಗ್ತಿದೆಯಲ್ಲ? ಆ್ಯಂಡ್ ಸೈಟೋಟ್ಯಾಕ್ಸಾನಮಿ ಮೇಲೆ ಕ್ವಶನ್ಸ್ ಇದೆ. ಇವ್ರು ಯಾರು ಏನು ಮಾಡಿದ್ರು ಯಾರಿಗೂ ಇದುವರೆಗೂ ಕ್ವಶನ್ಸ್ ಬಂದಿಲ್ಲ. ಬರಲ್ಲ ಅಂತಲ್ಲ, ಆದರೆ ಫಾರ್ ಅ ಸೇಕ್ ಆಫ್ ಯುವರ್ ಸ್ಟಡಿ ಯು ಜಸ್ಟ್ ಕಾನ್ಸಂಟ್ರೇಟ್ ಆನ್ NCERT. ಆದರೆ ಕಂಪ್ಯಾರಿಸನ್ ಮಾಡಿ ಇದೇನು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ನಾವು ಹೇಳ್ತಿದ್ದೀವಿ ಹೊರತು, ಕ್ವಶನ್ಸನ್ನ ಓದಬೇಕಾದ್ರೆ ಆನ್ಸರ್ ಈಸಿಯಾಗಿ ವಿತೌಟ್ ಕನ್ಸಂಪ್ಷನ್ ಆಫ್ ಮಸ್ಟ್ ಟೈಮ್ ಈಸಿಲಿ ಯು ಕ್ಯಾನ್ ಆನ್ಸರ್ ಅನ್ನೋ ರೀಸನ್ಗೆ ಸ್ವಲ್ಪ ಬೇರೆ ಬೇರೆ ಕಾನ್ಸೆಪ್ಟ್ಸಲ್ಲಿ ಏನಿದೆ ಅಂತ ರೀಚ್ ಮಾಡ್ತಿದ್ದೀವಿ ಅಷ್ಟೇ. ಕ್ಲಿಯರ್ ಇದೆ ಅಷ್ಟು? ಓಕೆ.
ಸೊ ದಿಸ್ ಆಲ್ ಅಬೌಟ್ ದ ನೀಟ್ ವೇಟೇಜ್. ಹಾಗಾದರೆ ಸರ್ 2021 ಸಾರಿ ಎಷ್ಟು ಬಂದಿರುತ್ತೆ? ಈ ಸಲ ನೀವು ಬರೆದ್ರಲ್ಲ ಬಾಲ್ಯ ಕ್ಲಾಸಿಫಿಕೇಷನ್ ಚಾಪ್ಟರ್ ಮೇಲೆ ಎಷ್ಟು ಕ್ವಶನ್ ಬಂದಿದೆ? 3 ಕ್ವಶನ್ಸ್ ಇದೆ. ಡೈರೆಕ್ಟ್ ಕ್ವಶನ್ಸ್ 3 ಇದೆ, ರಿಲೇಟೆಡ್ ಕ್ವಶನ್ಸ್ 2 ಇದೆ. ಟೋಟಲ್ 4 to 5 ಕ್ವಶನ್ಸ್ ಅಂತ ರಿಲೇಟೆಡ್ ಮಾಡ್ಬೋದು. ಮತ್ತು ಈಗ ವಾಪಸ್ 4 ಕ್ವಶನ್ಸ್. ಹಾಗಾದರೆ 22 ನೀವು ಬರೆಯುವಂಥ ಎಕ್ಸಾಮ್ಗೆ ಫಿಕ್ಸ್ 1 ಹೆಂಗೆ? ನ್ಯೂಮರಾಲಜಿನ ಪ್ರಿಡಿಕ್ಷನ್ ಮಾಡ್ತಿದೆಯಾ? ಪ್ರಿಡಿಕ್ಷನ್ ಗುರುಜಿ. ಓಕೆ, 22 ನೀವು ಬರ್ದಾಗೆ ಗೊತ್ತಾಗೋದು. ಬಟ್ ವಿ ಮೇ ಎಕ್ಸ್ಪೆಕ್ಟ್ ಅವರೇಜ್ 4 ಕ್ವಶನ್ಸ್. ಓಕೆ, ಕ್ಲಿಯರಾ? ವಾಟ್ ಎವರ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ರಿಲೇಟೆಡ್ ಒನ್ ಚಾಪ್ಟರ್ ಆ್ಯಸ್ ಕನ್ಸಿಡರ್ಡ್ ಟು ಅದರ್ ಚಾಪ್ಟರ್ಸ್. ಎಲ್ಲ ಟಾಪಿಕ್ಸು ಕೂಡ ಇಲ್ಲಿ ರಿಲೇಟೆಡ್ ಆಗಿರ್ತಕ್ಕಂಥದ್ದೇ ಆ್ಯಂಡ್ ವೆರಿ ಸಿಂಪಲ್ ಒನ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಒನ್. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತ್ ದಟ್. Well, coming back. So, as we said, the biological classification has been made, means the classification of living organisms has been made based on the usage or purpose that is earlier, that is a unscientific manner approach. After that, Aristotle made the first scientific approach. On what basis he classified the organisms? ಅಂದರೆ he classified animals into 2. One is Anaima, another one is Inaima. I will write the example. You will say what is that Anaima and Inaima. Okay? It is based on blood color. Okay, so can you tell me the answer? As I am saying, first scientific approach of living organism was made by Aristotle. He classified the animals. ಭಾಳಷ್ಟು ಜನ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಹೂ ಗೇವ್ ದ ಕ್ಲಾಸಿಫಿಕೇಶನ್ ಆಫ್, ಹೂ ಗೇವ್ ದ 2 ಕಿಂಗ್ಡಮ್ ಆಫ್ ಅನಿಮಲ್ ಆ್ಯಂಡ್ ಪ್ಲಾಂಟ್ ಅಂತಂದರೆ ಅರಿಸ್ಟಾಟಲ್ ಅಂತ ಹೇಳಿರೋದು ಕೇಳಿದ್ದೀನಿ. ಈವನ್ ಲಾಂಗ್ ಟರ್ಮಿಗೆ ಬಂದು ಮಾಡಿರೋ ತಪ್ಪು ನೋಡಿದ್ದೀನಿ. ದಟ್ ಈಸ್ ಲೀನಿಯಸ್ 2 ಕಿಂಗ್ಡಮ್ ಸಿಸ್ಟಮ್. ಆದರೆ ಅನಿಮಲ್ಸನ್ನು ಕ್ಲಾಸಿಫೈ ಮಾಡಿದ್ದು, ನೆಕ್ಸ್ಟ್ ಫರ್ದರ್ ಪ್ಲಾಂಟ್ಸನ್ನು ಕ್ಲಾಸಿಫೈ ಮಾಡಿದ್ದು, ಫಸ್ಟ್ ಸೈಂಟಿಫಿಕ್ ಅಪ್ರೋಚ್ ಕೊಟ್ಟಿದ್ದು ಅರಿಸ್ಟಾಟಲ್. ಓಕೆ, ಹಾಗಾದರೆ ಅರಿಸ್ಟಾಟಲ್ ಕ್ಲಾಸಿಫೈಡ್ ದ ಅನಿಮಲ್ಸ್ ಬೇಸ್ಡ್ ಆನ್ ದ ಕಲರ್ ಆಫ್ ದ ಬ್ಲಡ್ ಇಂಟು 2 types. One is Inaima and another one is Anaima. ಸೊ ವಾಟ್ ಇಟ್ ಈಸ್ ಕನ್ವೇಯಿಂಗ್ ಅನ್ನೋದಕ್ಕೆ ನಾನು ಆಲ್ರೆಡಿ ಎಕ್ಸಾಂಪಲ್ ಬರೆದಿದ್ದೀನಿ. ನೀವೀಗ ಹೇಳ್ಬೋದು ಯಾವುದು ಕಲರ್ ಬೇಸ್ ಮೇಲೆ ಹೇಗೆ ಮಾಡಿದ್ದಾನೆ ಅವನು ಅಂತ. ಸೊ ಅಮಾಂಗ್ Anaima and Inaima, which is red blooded one? Inaima. Vertebrates are having the red blood color, whereas sponges, arthropoda, mollusca, ctenophora, they do not have the blood. That is Anaima, they are not red blooded. Then Inaima, clear? Next, likewise, he classified the plants based on the easily observable characters. That is the plant size. That is a morphological character. So morphology means easily observable phenotypic character, right? Morpho means the appearance. Logos refers to study. The study of appearance is especially related to the external appearance. He considered the size of the plant. He classified the plants into herbs, shrubs, trees. I know ನೀವು ಹೇಳ್ತೀರಿ ಅಂತ ಗೊತ್ತು, ಆದರೆ ವಾಟ್ ಈಸ್ ಹರ್ಬ್? ಹರ್ಬ್ ಅಂದ್ರೇನು?
ವಾಟ್ ಆರ್ ಅರ್ಬ್ಸ್? ಕನ್ನಡದಲ್ಲಿ ಅರ್ಬ್ಸ್ ಅಂದರೆ ಏನು? ಗಿಡ. ಇವೆಲ್ಲವೂ ಗಿಡಗಳೇ. ಆ ಗಿಡಗಳಲ್ಲಿ ವ್ಯತ್ಯಾಸ ಏನು ಅಂತ ಕೇಳ್ತಿರೋದು ಅಷ್ಟೇ ನಾನು. Wherever we can find the, yes, usually grasses are herbs. They are based on the size ಅಂತ ಹೇಳಿದೆ. ಅಂದರೆ the small sized ones are considered as herbs. They are all creeping or elaborated on the grounds. They are all runners. They are all runners. Morphology ಮಾತಾಡ್ಬೇಕಾದ್ರೆ ನಾವು ರನ್ನರ್ಸ್ ಅಂತ ಮಾತಾಡ್ತೀವಿ. ಸ್ಟೆಮ್ ಮಾಡಿಫಿಕೇಶನ್. ದಟ್ ರನ್ನರ್ಸ್ ಆರ್ ನಥಿಂಗ್ ಬಟ್ ಹಿಯರ್ herbs. ಹಾಗಾದರೆ ಅದೊಂದು ಎಕ್ಸಾಂಪಲ್ ಅಷ್ಟೇ ರನ್ನರ್ಸ್ ಅಂದರೆ. The herbs nothing but it is the small sized tender stem plant. ಈಸಿಲಿ ನಾವು ಯಾವುದನ್ನ ಎಳಪಾಗಿರೋದನ್ನ ಕಟ್ ಮಾಡ್ತೀವಿ ಅಷ್ಟೇ. ಹಾಗೆ ಹೋಗಿ ಐಬಿಸ್ಕಸ್ ಪ್ಲಾಂಟ್ ಹಿಂಗೆ ಕಟ್ ಮಾಡಿ ಜಸ್ಟ್ ಎರಡೇ ಫಿಂಗರ್ ಯೂಸ್ ಮಾಡಬೇಕು, ಕಟ್ ಮಾಡಬೇಕು. ಟ್ವಿಗ್ ಬರ್ಬೋದು, ಫ್ಲವರ್ ಬರ್ಬೋದು ಅಷ್ಟೇ. ಪ್ಲಾಂಟ್ ಕಟ್ ಮಾಡ್ತೀರಾ ಸ್ಟೆಮ್ನ. ಸೊ ವಿಚ್ ಸ್ಟೆಮ್ ಈಸ್ ಟೆಂಡರ್ ಆ್ಯಂಡ್ ಈಸಿಲಿ ಕಟೇಬಲ್. ದೇ ಆರ್ ಹ್ಯಾವಿಂಗ್ ಅ ವೀಕ್ ಸ್ಟೆಮ್ಡ್ ಅಂತ ಅರ್ಥ ಅಷ್ಟೇ. ಯಾವ ಪ್ಲಾಂಟ್ಸು ಗ್ರೌಂಡ್ ಲೆವೆಲಲ್ಲಿರುತ್ತೆ, ವೀಕ್ ಸ್ಟೆಮ್ ಅಂದರೆ ಟೆಂಡರ್ ಸ್ಟೆಮ್ ಇರುತ್ತೆ, ಎಳಪಾದ ಸ್ಟೆಮ್ ಇರುತ್ತೆ, ಈಸಿಲಿ ಕಟೇಬಲ್, ದೇ ಆರ್ ಅರ್ಬ್ಸ್. ಸೊ ಅರ್ಬ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದ ಸ್ಮಾಲ್ ಸೈಜ್ಡ್ ಪ್ಲಾಂಟ್ಸ್, ಟೆಂಡರ್, ವೀಕ್ ಸ್ಟೆಮ್ಡ್ ಗ್ರೌಂಡ್ ಪ್ಲಾಂಟ್ಸ್. ದೇ ಆರ್ ನಿಯರ್ ಟು ದ ಗ್ರೌಂಡ್ ಸರ್ಫೇಸ್ ಓನ್ಲಿ. ಭತ್ತ ಆಗಿರ್ಬೋದು, ಅದು ಕೂಡ ಅದೇನೆ. ದೇ ಆರ್ ಆಲ್ ಅರ್ಬ್ಸ್. ಓಕೆ, ground plants. Then what about shrubs? They are medium sized. ಇದು ಸ್ಮಾಲ್ ಸೈಜ್ ಆಗಿತ್ತು, ಅದಕ್ಕಿಂತ ಸ್ವಲ್ಪ ಮೀಡಿಯಮ್ ಸೈಜ್ ಇದೆ. ಆ್ಯಂಡ್ ದೇ ಆರ್ ಹ್ಯಾವಿಂಗ್ ಬ್ರಾಂಚಸ್ ಫ್ರಮ್ ದ ಲೋಯರ್ ನೋಟ್ಸ್. ಯೂಶ್ವಲಿ ಲೋಯರ್ ನೋಟ್ಸಲ್ಲಿ ಜಾಸ್ತಿ ಬ್ರಾಂಚಸ್ನ ನೋಡ್ತೀವಿ. ದೇ ವಿಲ್ ಗಿವ್ಸ್ ರೈಸ್ ಅ ಬುಷಿ ಅಪಿಯರೆನ್ಸ್. ರೈಟ್, ಅರ್ಥ ಆಗ್ತಿದೆಯಾ? ಸೊ ದಟ್ಸ್ ವೈ shrubs are nothing but ಮೀಡಿಯಮ್ ಸೈಜ್ಡ್. ಇಲ್ಲಿ ಸಮ್ವಾಟ್ ವುಡ್ಡಿ, ಅದರ ಕೋಲ್ಗಳನ್ನೆಲ್ಲ ತೆಗೆದ್ರೆ ಉರ್ಲಾಗಿ ಯೂಸ್ ಮಾಡ್ಬೋದು, ಕಟ್ಟಿಗೆಯಾಗಿ ಯೂಸ್ ಮಾಡ್ಬೋದು. ಹತ್ತಿ ಗಿಡ ಆಗಿರ್ಬೋದು, ಬೇರೆ ಯಾವುದಾಗಿರ್ಬೋದು ನೋಡಿ. ಸೊ ದಟ್ಸ್ ವೈ ಮೀಡಿಯಮ್ ಸೈಜ್ಡ್, ವುಡ್ಡಿ, ಸಮ್ವಾಟ್ ಹಾರ್ಡ್. ಬೇರೆಕ್ಕಿಂತ ಕಂಪೇರ್ ಮಾಡಿದ್ರೆ, ಹರ್ಬಿ ಕಂಪೇರ್ ಮಾಡಿದ್ರೆ ಸಮ್ವಾಟ್ ಇಟ್ ಈಸ್ ಸಾಲಿಡ್ ಕೂಡ ಇರುತ್ತೆ ಆ್ಯಂಡ್ ಸ್ಟ್ರೆಂತಿ ಕೂಡ ಇರುತ್ತೆ. ಹಾಗಾಗಿ ವುಡ್ಡಿ ಸ್ಟೆಮ್ ಅಂದರೆ ಅದೆಲ್ಲ ಮೀನಿಂಗನ್ನು ಕವರ್ ಮಾಡುತ್ತೆ. ದಟ್ ಗಿವ್ಸ್ ವಾಟ್? ಕರ್ಲಿ ಏರ್ ಇರೋ ಹೆಣ್ಮಕ್ಳು ತಲೆ ಸ್ನಾನ ಮಾಡಿದಾಗ ಕೂದಲು ಹೆಂಗಿರುತ್ತೆ ನೋಡ್ರಿ, ಬುಷಿ. ದಟ್ ಬುಷಿ ಅಪಿಯರೆನ್ಸ್ ಅಂದರೆ ಗೂಡಿದಂಗೆ ಇರುತ್ತೆ ಅಂತ. ಬ್ರಾಂಚಸ್ ಎಲ್ಲ ಸೇರಿದ್ರು ಕೂಡ ಒಂದು ನೆಸ್ಟ್ ಫಾರ್ಮೇಷನ್ ಆದಂಗೆ ಆಗಿರುತ್ತೆ. ದಟ್ ಈಸ್ ಅ ಬುಷಿ. ದಟ್ಸ್ ವೈ ಮೀಡಿಯಮ್ ಸೈಜ್ಡ್ ವುಡ್ಡಿ ಸ್ಟೆಮ್ಡ್ ಬುಷಿ ಅಪಿಯರೆನ್ಸ್ ಆಫ್ ಅ ಪ್ಲಾಂಟ್ ರೆಪ್ರೆಸೆಂಟ್ ದ ಗ್ರೂಪ್ ಆಫ್ ಪ್ಲಾಂಟ್ಸ್ ಕಾಲ್ಡ್ shrubs. Clear? And here trees means they are usually medium or large. ಎರಡೂ ಬರುತ್ತೆ. ಮೀಡಿಯಮ್ ಆರ್ ಲಾರ್ಜ್ ಸೈಜ್ಡ್ ಹಾರ್ಡ್ ಸ್ಟೆಮ್ ಹ್ಯಾವಿಂಗ್ ದ ಮೋರ್ ವುಡ್ ಇನ್ ದಟ್. ದಟ್ ಇಸ್ ವಾಟ್ ಸೆಕೆಂಡ್ರಿ ಗ್ರೋತ್ ನಾವು ನೋಡೋದು. ಟಿಂಬರ್ ಇಲ್ಡಿಂಗ್ ಪ್ಲಾಂಟ್ಸಲ್ಲಿ ವುಡ್ ಅಂತಲೇ ಮಾತಾಡ್ತೀವಿ. ದಟ್ಸ್ ವೈ ಟ್ರೀಸ್ ಆರ್ ಯೂಶುವಲಿ ಮೀಡಿಯಮ್ ಆರ್ ಲಾರ್ಜ್ ಸೈಜ್ಡ್ ಹಾರ್ಡ್ ವುಡ್ಡಿ ಸ್ಟೆಮ್ with more branches. They are nothing but trees. So likewise Aristotle made a first scientific approach for classifying plants and also animals based on easily observable character. And later the two kingdom system was given by ಯಾರು? is also known as, okay, Carolus Linnaeus is also known as Carl Linnaeus, Carl Linn. Okay, what he is known for? Father of, but he is mainly known for ಅವನ್ನೆಲ್ಲ ಎರಡೆಡೆ ಸೈಂಟಿಫಿಕ್ ರಿಲೇಟೆಡ್ ಮಾಡಿರೋವಂಥದ್ದು ಬೈನಾಮಿಯಲ್ ನಾಮೆನ್ಕ್ಲೇಚರ್. ರೈಟ್. ಸೊ Carolus Linnaeus is known as the father of taxonomy. Okay, and then he gave binomial nomenclature by two nominal components names, and he gave two kingdom system of classification. Right, what are the two kingdoms he gave?
The two kingdom which he has given is Plantae and another one is Animalia. And we have used this for a prolonged time. ಭಾಳಷ್ಟು ವರ್ಷಗಳ ಕಾಲ ಇದನ್ನೇ ಯೂಸ್ ಮಾಡ್ತಾ ಬಂದ್ವಿ ನಾವು. ಅಕ್ಸೆಪ್ಟ್ ಕೂಡ ಮಾಡಿದ್ವಿ. ಬಟ್ ನೌ ವಿ ಆರ್ ನಾಟ್ ಯೂಸಿಂಗ್ ದಿಸ್ ಒನ್. ವೈ? ವಾಟ್ ಹ್ಯಾಸ್ ಕನ್ಸಿಡರ್ಡ್? ಏನು ಕನ್ಸಿಡರೇಷನ್ ಮಾಡಿ ಅವನು ಪ್ಲಾಂಟೆ ಅನಿಮೇಲಿ ಅಂತ ಡಿವೈಡ್ ಮಾಡ್ದ? ಪ್ರೆಸೆನ್ಸ್ ಆಫ್ ಸೆಲ್ವಾಲ್ ಇರೋದೆಲ್ಲ ತೊಗೊಂಡೋಗಿ ಪ್ಲಾಂಟೆ ಅಂತ ಇಟ್ಟ, ಯಾವುದಕ್ಕೆಲ್ಲ ಸೆಲ್ವಾಲ್ ಇಲ್ಲ ಅವನ್ನೆಲ್ಲ ತೊಗೊಂಡೋಗಿ ಅನಿಮಲ್ಸಲ್ಲಿ ಹಾಕ್ದ. ಹಾಗಾಗಿನೇ ಅರ್ಲಿಯರ್ ಕ್ಲಮಡೋಮೊನಸ್ ಆಗಿರ್ಬೋದು, ಕ್ಲೋರೆಲ್ಲಾ ಆಗಿರ್ಬೋದು, ಸ್ಪೈರೋಗೆರಾ ಆಗಿರ್ಬೋದು, ದೇ ಆರ್ ಆಲ್ ಪ್ಲೇಸ್ಡ್ ಇನ್ ದ ಆಲ್ಗೆ. ಪ್ಲಾಂಟೆದಲ್ಲಿ ಹಾಕಿದ್ದೀವಿ ನಾವು ಅದನ್ನ. ಬಟ್ ದೇ ಆರ್ ಆಲ್ ನೌ ಇನ್ ಅ ಡಿಫ್ರೆಂಟ್ ಗ್ರೂಪ್ಸ್. ಇದು ಕಾಮನ್ ಕ್ವಶನ್, ನೆನ್ಪಿಟ್ಕೊಡ್ರಿ. ಸಿ ಇ ಟಿಲೂ ಬಂದಿದೆ, ನೀಟಲ್ಲಿ ಬರ್ಬೋದು. ಯೂಶ್ವಲಿ ನಾವು ಟೀಚ್ ಮಾಡ್ಬೇಕಾದ್ರೆ ಯಾರೇ ಕೇಳಿದ್ರು ಇದನ್ನು ಹೇಳ್ತೀವಿ. ಯಾಕೆಂದರೆ ಅರ್ಲಿಯರ್ ಕ್ಲಮಡೋಮೊನಸ್ ವಾಸ್ ಪ್ಲೇಸ್ಡ್ ಇನ್ ಪ್ಲಾಂಟೆ, ಕ್ಲೋರೆಲ್ಲಾ ಇನ್ ಪ್ಲಾಂಟೆ ಆ್ಯಂಡ್ ಸ್ಪೈರೋಗೆರಾ ಇನ್ ಪ್ಲಾಂಟೆ. ನೌ ಕ್ಲಮಡೋಮೊನಸ್ is representing algae. Chlorella ಅದು algae. ಸ್ಪೈರೋಗೆರಾ ಹಂಗಾರೆ ನೀವೆಲ್ಲರೂ ಇನ್ನೂ ವರ್ಡ್ ಸಿಸ್ಟಮ್ ಫಾಲೋ ಮಾಡ್ತಿದ್ದೀರಾ ಅಂತ ಅರ್ಥ. ಓಪನ್ ಯುವರ್ NCERT ಟೆಕ್ಸ್ಟ್ ಬುಕ್, ಬಾಲಕ ಕ್ಲಾಸಿಫಿಕೇಷನ್, ಸೆಕೆಂಡ್ ಪೇಜ್, ನೀಟಾಗಿ ಓದ್ರಿ ಒಂದು ಸಲ. ಓಕೆ, ಕ್ಲಮಡೋಮೊನಸ್ ಆಗಿರಲಿ ಅವೆಲ್ಲದನ್ನೂ ಕೂಡ ಪ್ಲೇಸ್ ಮಾಡಿರೋದು ಪ್ರೊಟಿಸ್ಟಾದಲ್ಲಿ. ಓಕೆ, ಸ್ಪೈರೋಗೆರಾನೆಲ್ಲಿ ಪ್ಲೇಸ್ ಮಾಡಿದ್ದಾರೆ? ಹಾಗಾರೆ ಕ್ಲೋರೆಲ್ಲಾನೆಲ್ಲಿ ಪ್ಲೇಸ್ ಮಾಡಿದ್ದಾರೆ? ಬ್ಲೂ ಗ್ರೀನ್ ಆಲ್ಗೆಯಲ್ಲಿ ಪ್ಲೇಸ್ ಮಾಡಿದ್ದಾರೆ, ಸೈನೋಬ್ಯಾಕ್ಟೀರಿಯಾದಲ್ಲಿ ನೋಡಿರಿ. ಸೊ ಹಾಗಾಗಿ ವಿ ಹ್ಯಾವ್ ಟು ಸಿ ದಟ್ ಒನ್. ನಾವು ಫಾಲೋ ಮಾಡ್ತಿರೋದು ಇನ್ನು ವರ್ಲ್ಡ್ ಸಿಸ್ಟಮನ್ನೇ. ಅರ್ಥ ಆಗ್ತಿದೆಯಾ? ಇದೆಯಾ ಬುಕ್ಕಲ್ಲಿ? ಕ್ಲಮಡೋಮೊನಸ್, ಕ್ಲೋರೆಲ್ಲಾ, ಸ್ಪೈರೋಗೆರಾ, ರೈಟ್? ಅದನ್ನು ನೆಕ್ಸ್ಟ್ ಡಿಸ್ಕಸ್ ಮಾಡುವ. ಕಮಿಂಗ್ ಬ್ಯಾಕ್, ಹಾಗಾದರೆ ಟೂ ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಗಿವನ್ ಬೈ ಕಾರ್ಲೋಸ್ ಲಿನಿಯಸ್ ವಾಸ್ ಅಡಾಪ್ಟೆಡ್ ಆ್ಯಂಡ್ ಇಟ್ ಹ್ಯಾಸ್ ಬಿನ್ ಅಕ್ಸೆಪ್ಟೆಡ್ ಫಾರ್ ಅ ಲಾಂಗರ್ ಟೈಮ್ ಆ್ಯಂಡ್ ವಿ ಹ್ಯಾವ್ ಫಾಲೋಡ್ ದಟ್. But later it is failed due to some demerits. Why? He has not given clarification between mainly three reasons na koಟ್ಟಿದ್ದೀವಿ NCERT ಪ್ರಕಾರ. One is he doesn't distinguish prokaryote and eukaryotes. Very good. Okay. As someone is saying that is he doesn't distinguish between unicellular and multicellular, and mainly yes, that is photosynthetic and non-photosynthetic. ಯಾಕೆ ಕೇಳಬಾರ್ದು ಈ ಸಲ ಅಲ್ವಾ? NCERT ಬಿಟ್ಟಂತೂ ಬೇರೆ ಏನೂ ಕೇಳಲ್ಲ, ಗಮನ ಹರಿಸ್ಬೇಕಷ್ಟೇ ನಾವು. ಸೊ ದ ಡಿಮೆರಿಟ್ಸ್ ಆಫ್ ಕಾರ್ಲೋಸ್ ಲಿನಿಯಸ್ ಟೂ ಕಿಂಗ್ಡಮ್ ಸಿಸ್ಟಮ್ ವಾಸ್ he doesn't clarify or distinguish between unicellular and multicellular, prokaryote and eukaryote, and non-photosynthetic and photosynthetic organisms. ಯಾಕೆಂದರೆ ಒಟ್ರಾಶಿಯಾಗಿ ತಂದುಬಿಟ್ಟು ಪ್ಲಾಂಟೆ ಅಂದರೆ ಎಲ್ಲದು ಸೆಲ್ವಾಲ್ ಇರ್ತಕ್ಕಂಥದ್ದು ಎಲ್ಲ ತಂದಿಲ್ಲ ಹಾಕಿದ, ಆ್ಯಂಡ್ ಅನಿಮೇಲಿಯಾದಲ್ಲಿ ವಿತೌಟ್ ಸೆಲ್ವಾಲ್ ಇರೋದನ್ನ ತಂದು ಹಾಕಿದ. ಇದರಲ್ಲಿ ಕ್ಲಿಯರಾಗಿ ನೋಡ್ತಾ ಹೋದರೆ ಪ್ಲಾಂಟೆ ಒಳಗಡೆ ಫಂಗೈ ಬಂತು, ಇಟ್ ಈಸ್ ಅ ನಾನ್ ಫೋಟೋಸಿಂಥೆಟಿಕ್, ರೈಟ್? ದೆನ್ ಪ್ಲಾಂಟೆ ಒಳಗಡೆ ಸ್ಯಾಪ್ರೋಫೈಟ್ಸ್ ಬಂದವು, ರೈಟ್? ಅದು ಕೂಡ ನಾನ್ ಫೋಟೋಸಿಂಥೆಟಿಕ್. ಡಿಕಂಪೋಸಸ್ ಬಂದವು, ಬ್ಯಾಕ್ಟೀರಿಯಾಗಳು ಬಂದವು, ರೈಟ್? ಆದರೆ ಅನಿಮೇಲಿಯಾದೊಳಗೆ ಇದಕ್ಕೆ ಪ್ರೊಟಿಸ್ಟಾ ಬಂತು, ಪ್ರೋಟೋಜೋವನ್ಸ್ ಬಂತು. ಯಾಕೆಂದರೆ ಪ್ರೋಟೋ ಅರ್ಲಿ ಝೋವಾ ಅನಿಮಲ್ಸ್ ಒಳಗಡೆ ನಾವು ಅಮೀಬಾ ಫಸ್ಟ್. ನಾವು ಬಿಲೀವ್ ಇಟ್ ಆರ್ ನಾಟ್, when we are 8th standard we studied amoeba belongs to animal kingdom. ನಾವು ಓದಿದ್ದೀವಿ ಇದನ್ನ. ಅದೇ ನಾನು PUC ಬರೋದ್ರೊಳಗೆ ಅಮೀಬಾ ಬಿಲಾಂಗ್ಸ್ ಟು ಪ್ರೊಟಿಸ್ಟಾ ಕಿಂಗ್ಡಮ್ ಅಂತ ಓದಿದ್ವಿ. ನೀನು PUC ಮುಗಿಸ್ಬೇಕಾದ್ರೆ ಪ್ಲಾಂಟ್ ಕಿಂಗ್ಡಮ್ ಆಗಿರುತ್ತೆ. ಇಟ್ಸ್ ಅ ರಿಯಲ್. ಅಂದರೆ ಅದಕ್ಕೋಸ್ಕರ NCERT ಒಳಗಡೆ ಒಂದು ಲೈನ್ ಕೊಟ್ಟಿದ್ದಾನೆ, ಏನಂತ? The kingdoms will not change, but accordingly with the taxonomist study, the organisms will be jumping from one kingdom to another kingdom. ನಾವು ಯಾವ ಪರ್ಸ್ಪೆಕ್ಟಿವಲ್ಲಿ ನೋಡ್ತೀವಿ ಆ ಪರ್ಸ್ಪೆಕ್ಟಿವಲ್ಲಿ ಏನಾಗ್ತಾ ಹೋಗ್ತಿದ್ದಾವೆ ಆರ್ಗನಿಸಮ್ಸು, ಬೇರೆ ಬೇರೆ ಕಿಂಗ್ಡಮಿಗೆ ಶೇರ್ ಆಗ್ತಿದ್ದಾವೆ ಅಂತ ಹೇಳಿದ್ವಿ. ಈಗ ನೋಡಿ, ನಾವೇ ವೈಲ್ ಟೀಚಿಂಗ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಕ್ಲೋರೆಲ್ಲಾ
ಯುನಿಸೆಲ್ಲಾರ್ ಆಲ್ಗೆ ಅಂತ ರೆಫರ್ ಮಾಡಿಬಿಟ್ಟು ಅಥವಾ ಸ್ಪೈರುಲಿನಾ ಅಂತ ಹೇಳಿ ರೆಫರ್ ಮಾಡಿಬಿಟ್ಟು ಸಿಂಗಲ್ ಸೆಲ್ ಪ್ರೋಟೀನ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದೇ ಈಗ ಬಯಾಲಜಿ ಕ್ಲಾಸಿಫಿಕೇಷನ್ ಪಾಠ ಮಾಡ್ಬೇಕಾದ್ರೆ ಅದೇ ಮೇಷ್ಟ್ರು ಇಟ್ ಈಸ್ ನಾಟ್ ಆಲ್ಗೆ, ಇಟ್ ಬಿಲಾಂಗ್ಸ್ ಟು ಅಂತೇಳಿ ಬೇರೆ ಹೇಳ್ತೀವಿ. ರೈಟ್, ಅರ್ಥ ಆಗ್ತಿದೆಯಲ್ಲ? ಸೊ ಈ ಥರ ಆ ವ್ಯೂ ಆಫ್ ಪರ್ಸ್ಪೆಕ್ಟಿವ್ ಏನಿರುತ್ತೆ, ನಾವು ಯಾವ ಒಂದು ಕನ್ಸಿಡರೇಷನ್ ಮಾಡಿರ್ತೀವಿ ಅದ್ರ ಬೇಸ್ ಮೇಲೆ ಡಿವೈಡ್ ಮಾಡ್ತಾ ಹೋಗ್ತಿದ್ದಾರೆ. ಹಾಗೆ ಇಟ್ ಈಸ್ ನಾಟ್ ಹ್ಯಾಂಗ್ ಅ ಪರ್ಟಿಕ್ಯುಲರ್ ಲಿಮಿಟ್ಸ್. ಎಸ್ಪೆಷಲಿ ಆ ಥರ ನೀಟಲ್ಲೂ ಕೂಡ ಒಂದು ಕ್ವಶನ್ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ದಟ್ ಈಸ್ ಬೇಸ್ ಆನ್ ದ ಪ್ರೊಟಿಸ್ಟಾ, ದ ಕಿಂಗ್ಡಮ್, ದ ಓನ್ಲಿ ಕಿಂಗ್ಡಮ್ ವಿಚ್ ಈಸ್ ನಾಟ್ ಹ್ಯಾವಿಂಗ್ ದ ಲಿಮಿಟೆಡ್ ಬೌಂಡ್ರಿ. ಅದರಲ್ಲಿರ್ತಕ್ಕಂಥ ಆರ್ಗನಿಸಮು ತಕ್ಕಡಿಲಿರೋ ಕಪ್ಪೆ ಇದ್ದಂಗೆ ಎಲ್ಲಿ ಬೇಕಾದ್ರೂ ಜಂಪ್ ಆಗ್ಬೋದು. ಯಾಕೆಂದರೆ ಸಮ್ ವಾಟ್ ದಿಸ್ ಶೋಸ್ ದ ಝೂ, ದಟ್ ಈಸ್ ದ ಝೂ ಪ್ಲಾಂಕ್ಟನ್ ಅಂತೀವಿ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬಿಟ್ಟರೆ ಅದು ಅನಿಮಲ್ ಅಂತಲೂ ಹೇಳ್ತೀವಿ. ಸಮ್ಟೈಮ್ ದೇ ಆರ್ ಲೈಕ್ ಅ ಫೈಟೋ ಪ್ಲಾಂಕ್ಟನ್, ಸಮ್ಟೈಮ್ ದೇ ಆರ್ ನಥಿಂಗ್ ಬಟ್ ಇಟ್ ಎಕ್ಸಾಕ್ಟ್ಲಿ ಪ್ಲಾಂಟ್, ಎಸ್ಪೆಷಲಿ ಯುಗ್ಲಿನ ಹೇಳ್ಬೇಕಾರೆ ಅಲ್ವಾ. ಅದೇ ಸನ್ಲೈಟ್ ಕಮ್ಮಿ ಅಂದರೆ ಅದೇ ಪ್ರಿಡೇಟರ್ ಅಂತಲೂ ಹೇಳ್ತೀವಿ. ಡಿಪ್ರಿಡ್ ಅಮೌಂಟ್ ಆಫ್ ಸನ್ಲೈಟಲ್ಲಿ ಪ್ರಿಡೇಟರ್ ಆಗುತ್ತೆ, ಚೆನ್ನಾಗಿ ಸನ್ಲೈಟ್ ಸಿಕ್ಕಾಗ ಫೋಟೋಸಿಂಥಸಿಸ್ ಆಗುತ್ತೆ. ಸಿ ಬಟ್ ಪಿಗ್ಮೆಂಟ್ಸ್ ಆರ್ ಲೈಕ್ ದ ಪ್ಲಾಂಟ್. ಇಂಟ್ರೆಸ್ಟಿಂಗ್ ಇದೆ ಅಲ್ವಾ? ಬಟ್ ಅದರ ಕ್ಲಾರಿಫಿಕೇಷನ್ ಸಿಗ್ತಾ ಇಲ್ಲ. ಯಾಕೆ ಅಂದರೆ ದೇ ಆರ್ ಶೋಯಿಂಗ್ ದ ಡೈವರ್ಸಿಫೈಡ್ ಆ್ಯಕ್ಟಿವಿಟೀಸ್. ತುಂಬ ಸಿಂಪಲ್ ಇದ್ದಾವೆ ನೋಡಲಿಕ್ಕೆ, ಆದರೆ ಅದರ ಪರ್ಫಾರ್ಮೆನ್ಸ್ ಎಲ್ಲ ಏನಪ್ಪ ಅಂದರೆ ಎಕ್ಸ್ಟ್ರಾಡಿನರಿ. ಕ್ಲಿಯರ್? So that is what the living organisms, especially these microscopic things. Okay, well, coming back. So that's why the two kingdom system of classification given by the Carlos Linnaeus, that is the Plantae and Animalia, not clarified between the unicellular and multicellular, prokaryotic and eukaryotic, and photosynthetic and non-photosynthetic organisms. Hence later, by considering this, the three kingdom system of classification, ತುಂಬ ಬ್ರೀಫ್ ಆಗಿ ಹೇಳ್ತೀನಿ, ತುಂಬ ಡೀಟೇಲ್ ಆಗಿ ಬೇಡ, ಅವಶ್ಯಕತೆ ಇಲ್ಲ. ತ್ರೀ ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಯಾರು ಕೊಟ್ಟಿದ್ದು? ಅರ್ನ್ಸ್ಟ್ ಹ್ಯಾಕೆಲ್. ರೈಟ್, ಅರ್ನ್ಸ್ಟ್ ಹ್ಯಾಕೆಲ್ ಹೂ ಗೇವ್ ದ ತ್ರೀ ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ನಾನು ಹೇಳಿದೆ ಈಗಿನ ಒಂದು ಮಾತು, ಕಿಂಗ್ಡಮ್ಸ್ ಚೇಂಜ್ ಆಗಲಿಲ್ಲ, ಕಿಂಗ್ಡಮಲ್ಲಿರೋ ಸ್ಪೀಸೀಸ್ಗಳನ್ನ ತೆಗೆದು ಬೇರೆ ಬೇರೆದಕ್ಕೆ ಹಾಕಿ ಬೇರೆ ಹೆಸರು ಕೊಟ್ಟರು ಅಂತ. ಹಾಗಾದರೆ ರಿಟೈನ್ ಆಗಿರ್ತಕ್ಕಂಥ ಕಿಂಗ್ಡಮ್ಸ್ ಯಾವ್ದ್ಯಾವುದು? ಪ್ಲಾಂಟ್ ಕಿಂಗ್ಡಮ್, ಅನಿಮಲ್ ಕಿಂಗ್ಡಮ್. ಫಸ್ಟ್ ಇವು ಬಂದವು. ಇದಾದಮೇಲೆ ನೆಕ್ಸ್ಟ್ ಬಂದಿದ್ದೇನು? ಪ್ರೊಟಿಸ್ಟಾ. ಈ ಪ್ರೊಟಿಸ್ಟಾ ಒಳಗಡೆ ಬ್ಯಾಕ್ಟೀರಿಯಾ ಅಂದರೆ ಆರ್ಕಿಬ್ಯಾಕ್ಟೀರಿಯಾ, ಯು ಬ್ಯಾಕ್ಟೀರಿಯಾ, ದೆನ್ ಪ್ರೊಟಿಸ್ಟಾ ಅಂದರೆ ಏನು ನಾವು ಪ್ರೋಟೋಜೋವನ್ಸ್ ಅಂತ ನೋಡ್ತಾ ಇದ್ದೀವಿ, ಅವು ಡೈನೋಫ್ಲಾಜೆಲೇಟ್ಸು, ಕ್ರೈಸೋಫೈಟ್ಸು, ಕೆಲವೊಂದು ಎಕ್ಸೆಪ್ಷನಲ್ಲಿ ಇದ್ವು. ಅದರಲ್ಲಿ ಪ್ರೋಟೋಜೋವನ್ಸ್ ಅಂತೂ ಕಂಪ್ಲೀಟ್ಲಿ ಇದರಲ್ಲಿತ್ತು. ಓಕೆ, ಪ್ರೊಟಿಸ್ಟಾದೊಳಗಡೆ ಬ್ಯಾಕ್ಟೀರಿಯಾ ಅಂದರೆ ಯು ಬ್ಯಾಕ್ಟೀರಿಯಾ, ಆರ್ಕಿ ಬ್ಯಾಕ್ಟೀರಿಯಾ, ಪ್ರೋಟೋಜೋವನ್, ಫಂಗೈ, ಈ ನಾಲ್ಕನ್ನೂ ಸೇರಿಸಿ ಆಗ್ತಾರೆ. ಓಕೆ, ಬಟ್ ಈ ಸಿಸ್ಟಮ್ ಕೂಡ ಫೇಲ್ ಆಗುತ್ತೆ. ಏನಿರ್ಬೋದು ಫೇಲ್ಯೂರಿಗೆ ರೀಸನ್ನು? ವಾಟ್ ಆರ್ ದ ಡಿಮೆರಿಟ್ಸ್? ಪ್ರೊಟಿಸ್ಟಾ ಒಳಗಡೆ ಇವೆಲ್ಲ ಯೂಸ್ ಮಾಡಿದ್ರು ಅಂತ ಹೇಳಿದ್ನಲ್ಲ, ಫಂಗೈ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಪ್ರೋಟೋಜೋವಸ್ ಆಗಿರ್ಬೋದು, ಇವನ್ನೆಲ್ಲದನ್ನು ಕೂಡ ಕನ್ಸಿಡರ್ ಮಾಡಿದ್ರು. ಎಸ್, ಇಲ್ಲೂ ಕೂಡ ಅವರು ಯೂನಿಸೆಲ್ಲಾರ್ ಯಾವುದು, ಮಲ್ಟಿಸೆಲ್ಲಾರ್ ಯಾವುದು ಡಿಸ್ಟಿಂಗ್ವಿಷ್ ಮಾಡಿಲ್ಲ. ಎಕ್ಸಾಕ್ಟ್ಲಿ ಅವರ ನ್ಯೂಟ್ರಿಷನ್ ಬೇಸ್ ಮೇಲೂ ಕೂಡ ಡಿವೈಡ್ ಮಾಡಿಲ್ಲ. ಆ್ಯಂಡ್ ಮೋರ್ ಓವರ್ ಅವುಗಳ ಮೋಡ್ ಆಫ್ ರಿಪ್ರೊಡಕ್ಷನ್ ಬೇಸ್ ಮೇಲೂ ಕೂಡ ಡಿವೈಡ್ ಮಾಡಿಲ್ಲ. ಕೆಲವೊಂದು ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಇದ್ದಾವೆ, ಎಕ್ಸಾಕ್ಟ್ಲಿ. ಕೆಲವೊಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಥರ ಮಿಮಿಕ್ ಮಾಡೋವಿದ್ದಾವೆ. ರೈಟ್, ನಾಟ್ ಎಕ್ಸಾಕ್ಟ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್. ಬ್ಯಾಕ್ಟೀರಿಯಾ ಮಾಡುವಂಥದ್ದು ಜಸ್ಟ್ ಎಕ್ಸ್ಚೇಂಜ್ ಅಷ್ಟೇ, ಅಲ್ಲಿ ಯಾವುದೇ ರೀತಿಯ ಗ್ಯಾಮೆಟ್ ಫಾರ್ಮೇಷನ್ನೇ ಇಲ್ಲ. ರೈಟ್, ಹಾಗಾಗಿ ಫಂಗೈ, ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ ಇವುಗಳನ್ನು ಒಂದು ಗ್ರೂಪ್ ಮಾಡಿದಾಗ ರೈಟ್. ಆದರೆ ಆಸ್ ನಾಟ್ ಡಿಸ್ಟಿಂಗ್ವಿಶ್ಡ್ ಎಕ್ಸಾಕ್ಟ್ಲಿ ವಿಚ್ ಆರ್ ಪ್ರೊಕ್ಯಾರಿಯೋಟ್ಸ್, ವಿಚ್ ಆರ್ ಯುಕ್ಯಾರಿಯೋಟ್ಸ್ ಅಂತ ಡಿಸ್ಟಿಂಗ್ವಿಷ್ ಮಾಡಲಿಲ್ಲ. ಅದರಲ್ಲಿ ಮೋಡ್ ಆಫ್ ನ್ಯೂಟ್ರಿಷನ್ ಆಟೋಟ್ರೋಫಿಕ್ ಯಾವುದು, ಎಟೋಟ್ರೋಫಿಕ್ ಯಾವುದು, ಅದರಲ್ಲಿ ಯಾವುದು ಡಿಕಾಂಪೋಸರ್, ಅದರಲ್ಲಿ ಯಾವುದು ಪ್ಯಾರಾಸೈಟ್ಸ್ ಅಂತ ಡಿವೈಡ್ ಮಾಡಲಿಲ್ಲ. ಲೈಕ್ ವೈಸ್ ಆಸ್ ನಾಟ್ ಗಿವನ್ ದ ಕ್ಲಾರಿಫಿಕೇಷನ್ ಎಸ್ಪೆಷಲಿ ಈ ಮೂರು ಆರ್ಗನಿಸಮ್ಸ್ಗೆ. ಲೇಟರ್ ಕೋಪ ಮಾಡಿಕೊಂಡು ಕೋಪ್ಲ್ಯಾಂಡ್ ಏನು ಮಾಡ್ತಾನೆ? ಕ್ಲಾರಿಫಿಕೇಷನ್ ಕೊಡ್ತೀನಿ ಅಂತ ಬರ್ತಾನೆ ಬೈ ಗಿವಿಂಗ್ 4 ಕಿಂಗ್ಡಮ್ ಕ್ಲಾಸಿಫಿಕೇಷನ್. ಸೊ 4 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಸಿಸ್ಟಮನ್ನು ಯಾರು ಕೊಟ್ಟರು ಅಂದರೆ ಕೋಪ್ಲ್ಯಾಂಡ್. ಇದ್ರ ಜೊತೆಗೆ ಆ್ಯಡ್ ಆಗಿದ್ದು ಯಾವುದು ಅಂದರೆ ಸಿ ರಿಟೈನ್ ದ ಸೇಮ್ ಪ್ಲಾಂಟ್ ಇದೆ, ಅನಿಮಲ್, ಇದಾದ್ಮೇಲೆ ಬಂದಿದ್ದು ಪ್ರೊಟಿಸ್ಟಾ. ಇದ್ರ ಮೇಲೆ ನೆಕ್ಸ್ಟ್ ಕೊಟ್ಟಿದ್ದು ಯಾವುದು ಅಂದರೆ ಅವನು ಮೊನೆರಾ.
ಫಂಗೈ ಬಗ್ಗೆ ಏನು ಥಿಂಕ್ ಮಾಡಿಲ್ಲ ಅವರು. ಏನು ಮಾಡ್ದ ಅಂದರೆ ಡೈರೆಕ್ಟ್ಲಿ ಫಸ್ಟ್ ಪಾಯಿಂಟ್ ಇಲ್ಲಿ ಪ್ರೋಕ್ಯಾರಿಯೋಟ್ ಯೂಕ್ಯಾರಿಯೋಟ್ ಸಪ್ರೇಟ್ ಮಾಡಿಬಿಡ್ತಾನೆ ಅಷ್ಟೇ. ಇದರೊಳಗಡೆ ನೋಡಿ, ಪ್ರೋಟೋಜೋವಾ ಯೂಕ್ಯಾರಿಯೋಟ್, ಫಂಗೈ ಯೂಕ್ಯಾರಿಯೋಟ್, ಬ್ಯಾಕ್ಟೀರಿಯಾ ಪ್ರೋಕ್ಯಾರಿಯೋಟ್. ಹಾಗಾಗಿ ಈ ಮೇಡ್ ದ ಸಪ್ರೇಷನ್ ಆಫ್ ಪ್ರೋಕ್ಯಾರಿಯೋಟಿಕ್ ಆರ್ಗನಿಸಮ್ ಇನ್ ದ ಕಿಂಗ್ಡಮ್ ಕಾಲ್ಡ್ ಮೊನೆರಾ. ಓಕೆ, ಆ ರೀತಿ ಸಪ್ರೇಟ್ ಮಾಡೋಕ್ಕೆ ಹೋದ. ಆದರೆ ಈ ಮೊನೆರಾ ಒಳಗಡೆ ಪ್ರೋಕ್ಯಾರಿಯೋಟ್ಸ್ ಮಾತ್ರ ಇದೆ. ಪ್ರೋಟಿಸ್ಟಾ ಒಳಗಡೆ ಏನಾಯಿತು, ಯೂಕ್ಯಾರಿಯೋಟ್ಸಲ್ಲಿ ಫಂಗೈಯೂ ಬಂತು, ಪ್ರೋಟೋಜೋವನು ಬಂತು, ಕೆಲವೊಂದು ಅದರಲ್ಲಿ ಸ್ಯಾಪ್ರೋಫೈಟ್ಸ್ ಇದೆ, ಅಂದರೆ ಡಿಕಾಂಪೋಸಸ್ ಇದೆ, ಕೆಲವೊಂದು ಪ್ಯಾರಾಸೈಟ್ಸ್ ಇದೆ, ಕೆಲವೊಂದು ಕಂಪ್ಲೀಟ್ಲಿ ಎಟೋಟ್ರೋಫಿಕ್ ಡ್ಯುಯಲ್ ನೇಚರ್ ತೋರಿಸುವಂಥದ್ದಿದೆ, ಕೆಲವೊಂದು ಆಟೋಟ್ರೋಫಿಕ್ ಕೂಡ ಇತ್ತು, ಲೈಕ್ ಕ್ರೈಸೋಫೈಟ್ಸ್, ಡೈನೋಫ್ಲಾಜೆಲೇಟ್ಸ್, ಯುಗ್ಲಿನಾಯ್ಡ್ಸ್, ಸಮ್ವಾಟ್. ಹಾಗಾಗಿ here the four kingdom system of classification is mainly failed because of there is no systematic position for fungi. ಬರೀ ಫಂಗೈಯಿಂದ ಇವನ್ ಸಿಸ್ಟಮ್ ಹಾಳಾಗುತ್ತೆ. ಫಂಗೈ ಎಲ್ಲಿದ್ರೂ ಹಾಳು ಮಾಡುತ್ತಲ್ವಾ. ಓಕೆ, ಸೊ ಫಂಗೈ systematic position was not given, hence the four kingdom system of classification given by the Copeland was failed. Then it comes to R.H. Whittaker. Shall I rub this? Mano, ಇದನ್ನು ರಬ್ಬರ್ ಮಾಡಲಾ? ದರ್ಶನ್ ಕ್ಲಿಯರ್ ಇದೆಯೇನಪ್ಪ? ಬರ್ತಾರೆ ಮಿಸ್. ಯುವರಾಜ್, ಸೆಕೆಂಡ್ ಬೆಂಚ್ ಗರ್ಲ್ಸ್ ಏನೋ ಮಾತಾಡ್ತಾ ನೋಡಲ್ಲಿ. ಫಸ್ಟ್ ಬೆಂಚರಲ್ಲ? ಓಕೆ, ನೀನು ಮಾತಾಡ್ತಿದ್ದೆ, ಅದಕ್ಕೆ ಹೇಳಿದ್ದೆ. ಫೈವ್ ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಸೊ ವಿ ನೋ ದಟ್ ಫೈವ್ ಕಿಂಗ್ಡಮ್ ಯಾವುದು ಅಂತ ಗೊತ್ತಿದೆ ನಿಮಗೀಗ, ಇಲ್ಲೇ ಬರ್ದ್ಬಿಟ್ಟಿದ್ದೀನಿ. ಈಗ ಪ್ಲಾಂಟೆ, ಅನಿಮೇಲಿಯಾ, ಪ್ರೋಟಿಸ್ಟಾ, ಮೊನೆರಾ, ಇದೊಂದು ಸಪ್ರೇಟ್ ಮಾಡಿಲ್ಲ ಫಂಗೈ. ಹಾಗಾಗಿ ಇವೆಲ್ಲ ಸೇರಿ ಫೈವ್ ಕಿಂಗ್ಡಮ್ ಅದು. ಬಟ್ ಆನ್ ವಾಟ್ ಬೇಸಿಸ್, ದಿಸ್ ದ ಕ್ವಶನ್. ಎಸ್, ವಾಟ್ ಆರ್ ದ ಬೇಸಿಸ್ ಆಫ್ ಫಸ್ಟ್ ಒನ್? ಸೆಲ್. then ಥ್ಯಾಲಸ್ ಆರ್ಗನೈಸೇಷನ್ ಅಥವಾ ಬಾಡಿ ಆರ್ಗನೈಸೇಷನ್ ಕಾಮನ್. ಓಕೆ, ಬಾಡಿ ಆರ್ಗನೈಸೇಷನ್. ಟೂ 2015 ಆ್ಯಂಡ್ 14 ಇದ್ರ ಮೇಲೆ ಒಂದು ಕ್ವಶನ್ ಕೊಡಿದ್ದಾರೆ, ವಿಚ್ ಇಸ್ ದ ನಾಟ್ ಬೇಸಿಸ್ ಆಫ್ R.H. Whittaker ಕ್ಲಾಸಿಫಿಕೇಷನ್ ಅಂತ. ಆವಾಗ ಇದ್ದಿದ್ದು ಬುಕ್ಕಲ್ಲಿ ರಿಪ್ರೊಡಕ್ಷನ್ ಇರಲಿಲ್ಲ, ಹಂಗಾಗಿ ಆನ್ಸರ್ ಕೊಟ್ಟಿರೋದ್ರಲ್ಲೂ ಕೂಡ ರಿಪ್ರೊಡಕ್ಷನ್ ಅಂತ ಕೊಟ್ಟಾರೆ. ನೀವು ಅದನ್ನು ಫಾಲೋ ಮಾಡ್ಕೊಂಡು ಬರಬೇಡ್ರಿ. ಸೊ ಇಟ್ ಈಸ್ ಆಲ್ಸೋ ಬೇಸಿಸ್ ಆಫ್ ಕ್ಲಾಸಿಫಿಕೇಷನ್ ಆಫ್ R.H. Whittaker. ಯಾಕೆಂದರೆ 2015 ನಿಮ್ಮ NCERT ಬೇರೆ ಬಂದಿರೋದು, ನಾವು ಓದ್ಬೇಕಾದ್ರೆ ಇದಿರಲಿಲ್ಲ. ರಿಪ್ರೊಡಕ್ಷನ್ R.H. Whittaker ಪ್ರಕಾರ ಅಲ್ಲ ಅಂತ ಹೇಳಿದ್ರು ಅವರು. ಬಟ್ ಈಗ ರಿಪ್ರೊಡಕ್ಷನ್, ಮೋಡ್ ಆಫ್ ನ್ಯೂಟ್ರಿಷನ್, ಬಾಡಿ ಆರ್ಗನೈಸೇಷನ್, ಸೆಲ್ ಸ್ಟ್ರಕ್ಚರ್, ಅದರ ಜೊತೆಗೆ ಪಾಲಿ these are the 5 bases. ಹಾಗಾದರೆ when he gave 5 kingdom system of classification in 19, so which are those? Monera,
ಆ್ಯಕ್ಚುಲಿ ಅವ್ನು ಕೊಟ್ಟಿದ್ದು ಪ್ಲಾಂಟೇ ಅಂತಾನೆ. ಓಕೆ, ರೈಟ್. ಈಗ ನೀವು ಆನ್ಸರ್ ಮಾಡ್ತಾ ಬನ್ನಿ, ನಾನು ಬರಿತಾ ಹೋಗ್ತೀನಿ. ಅಮಾಂಗ್ ದೀಸ್ 5 ಕಿಂಗ್ಡಮ್ಸ್, ಓಕೆ, ಹೌ ಮೆನಿ ಆರ್ ರೆಪ್ರೆಸೆಂಟಿಂಗ್ ಪ್ರೊಕ್ಯಾರಿಯೋಟ್ 1? ಹೌ ಮೆನಿ ಅಂತ ಕೇಳಿದೆ, ವಿಚ್ ಅಂತ ಕೇಳಲಿಲ್ಲ. ಹೌ ಮೆನಿ ಅಂದರೆ ನಂಬರ್ ತಾನೇ ಕೇಳಿದ್ದು ನಾನು. ಓಕೆ, ಹೌ ಮೆನಿ, ವಿಚ್ ಇಸ್ ದಟ್? ಓಕೆ, ದಟ್ಸ್ ವೈ ಬೇಸ್ಡ್ ಆನ್ ದ ಸೆಲ್ ಸ್ಟ್ರಕ್ಚರ್, ಅದರ ಒಳಗಡೆ ಇರ್ತಕ್ಕಂಥ ಸೆಲ್ ಸ್ಟ್ರಕ್ಚರ್ ಅಂದರೆ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಇದೆಯಾ ಇಲ್ವಾ. ಸೊ ಬೇಸ್ಡ್ ಆನ್ ದಟ್ ಮೊನೆರಾ ಈಸ್ known as prokaryote. Okay, so that is based on what? Cell structure, first character. Agare rest of them are okay, finish. Next, cell ಆರ್ಗನೈಜೇಷನ್ ಅಥವಾ ಬಾಡಿ ಆರ್ಗನೈಜೇಷನ್ ಅಂತ ಹೇಳ್ತಾ ಇದ್ದೀವಿ ಅಲ್ವಾ. ಬಾಡಿ ಆರ್ಗನೈಜೇಷನ್ ಬೇಸ್ ಮೇಲೆ ಹೇಳೋದಾದರೆ ಏನು ಕ್ಲಾಸಿಫೈ ಮಾಡ್ಬೋದು ಇದನ್ನ? ಸೆಲ್ಯುಲಾರ್ ಕರೆಕ್ಟು, ರೈಟ್. ದೆನ್ ವಾಟ್ ಅಬೌಟ್ ದಿಸ್? ಎಸ್ ಆರ್ ನೋ? ಒನ್ ಯೂನಿಸೆಲ್ಯುಲರ್ ಯಾವುದು? ಈಸ್ಟ್ ಸ್ಯಾಕ್ರೋಮೈಸಿಸ್ ಸೆರೆವಸಿ. ದಟ್ ಇಸ್ ದ ಓನ್ಲಿ ಸ್ಪೀಸೀಸ್ ಆರ್ ಆರ್ಗನಿಸಮ್ ವಿಚ್ ಈಸ್ ಯೂನಿಸೆಲ್ಯುಲಾರ್ ಯೂಕ್ಯಾರಿಯೋಟಿಕ್ ಅದರ್ ದ್ಯಾನ್ ದ ಪ್ರೊಟಿಸ್ಟಾ. ಪ್ರೊಟಿಸ್ಟಾದಲ್ಲಿ ಯೂನಿಸೆಲ್ಯುಲಾರ್ ಯೂಕ್ಯಾರಿಯೋಟ್ ನೋಡ್ತೀವಿ, ಆ ಪ್ರೊಟಿಸ್ಟಾದಲ್ಲಿ ಬರೋ ಮೆಂಬರ್ಸ್ ಬಿಟ್ಟು ಬೇರೆ ಯಾವುದಲ್ಲಾರು ನಾವು ಯೂನಿಸೆಲ್ಯುಲಾರ್ ಯೂಕ್ಯಾರಿಯೋಟ್ ನೋಡ್ತೀವಿ ಅಂದರೆ ದಟ್ ಈಸ್ ಇನ್ ಫಂಗೈ, ದಟ್ ಈಸ್ ಓನ್ಲಿ ಈಸ್ಟ್. ಓಕೆ, ನೆಕ್ಸ್ಟ್ ಈ ಟೇಬಲರ್ ಕಾಲಮ್ ಅಂತೂ ನೀವು ನೋಡಿದಿರಿ, ಟೇಬಲ್ ನಂಬರ್ 2.1 ಬುಕ್ಕಲ್ಲಿ ಅಲ್ವಾ. ಆದರೆ ಈಗ ನಿಮಗೆ ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿರಿ, ಬರಲ್ಲ ನಾನೇ ಸ್ಟಾರ್ಟ್ ಮಾಡಿಸ್ತೀನಿ ನೋಡಿರಿ. ಮಲ್ಟಿ ಸೆಲ್ಯುಲಾರ್ ಕರೆಕ್ಟ್ ಅಲ್ವಾ? ಪ್ಲಾಂಟ್. ಹಾಗಾದ್ರೆ ಯೂನಿಸೆಲ್ಯುಲಾರ್ ಯಾವುದು ಇಲ್ವಾ ಆಲ್ಗೆಯಲ್ಲಿ? ಯಾವುದು? ಕ್ಲಾಡೋಫೋರಾ, ಆಮೇಲೆ ಕ್ಲೋರೆಲ್ಲ, ಆಮೇಲೆ ಹಾಂ, ಇದನ್ನು ನನಗೆ ನೀವು ಆನ್ಸರ್ ಪ್ಲಾಂಟ್ ಕಿಂಗ್ಡಮ್ ಮುಗಿಯೋದ್ರೊಳಗೆ ಕೊಟ್ಟರು ಸಾಕು. ಕರೆಕ್ಟ್ ಆನ್ಸರ್ನ ಪ್ಲಾಂಟ್ ಕಿಂಗ್ಡಮ್ ಮುಗಿಯೋದ್ರೊಳಗೆ ನೀವು ಕೊಟ್ಟರೆ ಸಾಕು. ಅಲ್ಲಿ ನಾನು ಆಲ್ಗೆ ಡಿಸ್ಕಸ್ ಮಾಡ್ಬೇಕಾದ್ರೆ ಇದನ್ನು ಹೇಳ್ತೀನಿ ಏನಾಯಿತು ಅಂತ. ಅಷ್ಟರೊಳಗೆ ನೀವು ಆನ್ಸರ್ ಕೊಟ್ಟರೆ ವೆಲ್ ಆ್ಯಂಡ್ ಗುಡ್. ಕ್ಲಿಯರ್? ಈ ಡೌಟ್ ಅಂತೂ ಶುರು ಆಗಿದೆಯಲ್ಲ, ಬರೆದುಬಿಟ್ಟಿದ್ದೀನಿ. ನೀವು ಟ್ಯಾಬ್ಲರ್ ಕಾಲಮ್ ನೋಡ್ತಾಯಿದ್ರೆ ಅಲ್ಲೂ ಕೂಡ ಹಾಗೇ ಇದೆ. ಇದೇ NCERT ಬುಕ್ಕಲ್ಲಿ 2 ಥರನೂ ಕೊಟ್ಟಿದ್ದಾರೆ ಈಗ. ಮತ್ತು ನೀಟಿಗೆ ಹೋಗ್ಬೇಕಾದ್ರೆ ವ್ಯಾಲ್ಯೂಷನ್ ಮಾಡ್ಸೋಕೆ ಇದನ್ನು ತೊಗೊಂಡು ಹೋಗ್ತೀರಾ 2, ರೈಟ್? ವೆಲ್, ಸಾಗರೆ ಮಲ್ಟಿಸೆಲ್ಯುಲಾರ್ ಯೂಕ್ಯಾರಿಯೋಟಿಕ್. ದೆನ್ ಇದಾಯಿತು. ನೆಕ್ಸ್ಟ್ ಏನು ಹೇಳ್ಬೋದು? ಮೊನೆರಾ, ದೇ ಆರ್ ಹೆಟೆರೋಟ್ರೋಫ್ಸ್. ಹಿಯರ್ ವಿ ಕ್ಯಾನ್ ಫೈಂಡ್ ಆಕ್ಸಿಜೆನಿಕ್, ಪ್ಯಾರಾಸೈಟಿಕ್, ಸ್ಯಾಪ್ರೋಫೈಟಿಕ್ 3 ನೋಡ್ತೀವಿ. ಆಕ್ಸಿಜನಿಕ್ ಅಂದರೆ ಫೋಟೋಸಿಂಥಸಿಸ್ ಆಗುತ್ತೆ ಅಂತ, ಆಕ್ಸಿಜನ್ ರಿಲೀಸ್ ಮಾಡಿದ್ರೂ ಕೂಡ ಫೋಟೋಸಿಂಥಸಿಸ್ ಆಗುತ್ತೆ, ಅದು ಕೂಡ ಇದೆ, ಅನಾಕ್ಸಿಜನಿಕ್ ಕೂಡ. ಸೊ ಹಾಗಾಗಿ ಹಿಯರ್ ದೇ ಆರ್ ರೆಪ್ರೆಸೆಂಟಿಂಗ್ ಹೆಟೆರೋಟ್ರೋಫ್. ಈ ಹೆಟೆರೋಟ್ರೋಫಲ್ಲಿ ಅನಾಕ್ಸಿಜನಿಕ್ ಫೋಟೋಸಿಂಥಸಿಸ್, ಆಕ್ಸಿಜನಿಕ್ ಫೋಟೋಸಿಂಥಸಿಸ್ ಅಂದರೆ ಹೈಯರ್ ಪ್ಲಾಂಟ್ಸ್ ಥರ ಆಗುತ್ತೆ. ದೆನ್ ಪ್ಯಾರಾಸೈಟ್ ಆ್ಯಂಡ್ ಸ್ಯಾಪ್ರೋಫೈಟ್. ಇಷ್ಟು ಥರದ ನ್ಯೂಟ್ರಿಷನನ್ನು ಕೂಡ ನೋಡ್ತೀವಿ. ವೆರಾಸ್ ಇನ್ ಪ್ರೊಟಿಸ್ಟಾ ನ್ಯೂಟ್ರಿಷನ್ ಏನು?
ಅನಾಕ್ಸಿಜನಿಕ್ ನೋಡಲ್ಲ, ಓನ್ಲಿ ಆಕ್ಸಿಜನಿಕ್, ಪ್ಯಾರಾಸಿಟಿಕ್, ಸ್ಯಾಪ್ರೋಫೈಟಿಕ್ ಈ ಮೂರನ್ನ ಕೂಡ ಇಲ್ಲಿ ನೋಡ್ತೀವಿ. ವೆರಾಸ್ ಇನ್ ದ ಫಂಗೈ ಓನ್ಲಿ ಎಟ್ರೋಟ್ರೋಫಿಕ್ ನೋಡ್ತೀವಿ. ಡೆಡ್ ಆ್ಯಂಡ್ ಡಿಕೆ ಮೇಲೂ ಇರುತ್ತೆ, ಲಿವಿಂಗ್ ಮೇಲೂ ಇರುತ್ತೆ. ಹಾಗಾಗಿ ಪ್ಯಾರಾಸಿಟಿಕ್ ಆ್ಯಂಡ್ ಸ್ಯಾಪ್ರೋಫೈಟಿಕ್ ಮತ್ತು ಸ್ಯಾಪ್ರೋಬಿಕ್. ಓಕೆ, ನೆಕ್ಸ್ಟ್ ಪ್ಯೂರ್ಲಿ ಎಕ್ಸೆಪ್ಷನಲ್ಸ್ ಆರ್ ದೇರ್, ರೈಟ್. ನೆಕ್ಸ್ಟ್ ಯಾಕೆಂದರೆ ಪ್ಯಾರಾಸೈಟ್ಸ್ ಇದೆ ಇಲ್ಲೂ ಕೂಡ. ಮ್ಯಾಕ್ಸಿಮಮ್ ಯೂಶುವಲಿ ಆಟೋಟ್ರೋಫಿಕ್ ಅಂತ ಹೇಳ್ತೀವಿ, ಫ್ಯೂ ಆರ್ ಪ್ಯಾರಾಸಿಟಿಕ್. ಅಲ್ಲೂ ಕೂಡ ಫೋಟೋಸಿನ್ಸ್ ಆಗುತ್ತೆ, ಇಲ್ಲ ಅಂತ ಆದರೆ ಕೆಲವೊಂದು ರಿಕ್ವೈರ್ಮೆಂಟ್ಸಿಗೋಸ್ಕರ ಅವು ಬೇರೆದ್ರ ಮೇಲೆ ಡಿಪೆಂಡ್ ಆಗಿದ್ದಾವೆ. ಕೆಲವೊಂದು ಪ್ರೆಡೇಟರ್ ಆಗಿ ಇನ್ಸೆಕ್ಟಿವರಸ್ ಆಗೂ ಇದ್ದಾವೆ, ದರ್ ಎಕ್ಸೆಪ್ಷನಲ್ಸ್. ಓಕೆ, ಇದನ್ನೀಗ ನೀವು ಆರ್ಗನಿಸಮ್ ಆ್ಯಂಡ್ ಪಾಪ್ಯುಲೇಷನ್ಸಲ್ಲಿ ನೀಟಾಗಿ ನೋಡ್ತಾ ಇದ್ದೀರಿ, ಏನೆಲ್ಲ ಮಾಡ್ತೀವಿ ನಾವು ಅಂತ. ಅನಿಮಲ್ಸ್ ಡಿಸ್ಕಷನ್ ಆಗ್ತಾಯಿದೆ ಅಲ್ಲ. ನೆಕ್ಸ್ಟ್ ಮೋಡ್ ಆಫ್ ರಿಪ್ರೊಡಕ್ಷನ್. ಏನು ನೋಡ್ಬೋದು ಮೋಡ್ ಆಫ್ ರಿಪ್ರೊಡಕ್ಷನ್ ಬೇಸ್ ಮೇಲೆ ಹೇಳೋದಾದ್ರೆ? ಅಲ್ಲಿಲ್ಲ ಬಿಡ್ರಿ, ಮೋಡ್ ಆಫ್ ರಿಪ್ರೊಡಕ್ಷನ್ ಅದ್ರ ಮೇಲೆ ಡಿವೈಡ್ ಮಾಡಿಲ್ಲ. ಇದೆಯಾ? ಇಲ್ಲ ತಾನೇ? ಆಯಿತಾ? ಇಲ್ಲ ಕಣ. ನೆಕ್ಸ್ಟ್ ಏನಿದೆ ಅಲ್ಲಿ? ಏನಿಲ್ಲ, ಇಷ್ಟನಾ? ನ್ಯೂಕ್ಲಿಯರ್ ಮೆಮ್ಬ್ರೇನ್ ಈಸ್ ಪ್ರೆಸೆಂಟ್, ಅದನ್ನು ನಾನು ಇಲ್ಲಿ ಮಾಡಿದ್ದೀನಿ ಅಷ್ಟೇ. ಓಕೆ, ಇಷ್ಟು ಕ್ಲಿಯರ್ ಇದೆಯಾ? ಸೊ ಲೈಕ್ ವೈಸ್ ಇದಿಷ್ಟು ನಾವೀಗ ಡೀಟೇಲಾಗಿ ನೋಡಿಬಿಟ್ರೆ ಈ ಚಾಪ್ಟರ್ನ ಕ್ಲಾರಿಫಿಕೇಷನ್ ಸಿಗುತ್ತೆ. ಕ್ಲಿಯರ್? ಇಷ್ಟು ಕ್ಲಿಯಾರಿಟಿ ಸಿಕ್ಕಿದೆಯಾ ಇಲ್ಲಿ ತನಕ ಮಾತಾಡೋದ್ರಲ್ಲಿ? ರೈಟ್. ಕ್ಲಾಸಿಫಿಕೇಷನ್ ಸಿಸ್ಟಮ್ ಬಗ್ಗೆ ಹೇಳ್ಬೇಕಾದ್ರೆ ಕ್ಲಿಯಾರಿಟಿ ಸಿಕ್ಕಿದೆಯಾ? 2 ಕಿಂಗ್ಡಮ್ಮು 5 ಕಿಂಗ್ಡಮ್ ಬಿಟ್ಟು ಬೇರೆ ಹೇಳೋದಲ್ಲ, 3 and 4. ಕೋಪ್ಲ್ಯಾಂಡ್ ಗೇವ್, ಅರಿಸ್ಟಾಟಲ್ ಗೇವ್, ವೆರಿ ಗುಡ್. ಅರಿಸ್ಟಾಟಲ್ 2 ಕಿಂಗ್ಡಮ್ ಕೊಟ್ಟನಾ? ಅರಿಸ್ಟಾಟಲ್ ಗೇವ್. ನೆಕ್ಸ್ಟ್ ನಮ್ರತ, ಅರಿಸ್ಟಾಟಲ್ ಗೇವ್. ನೆಕ್ಸ್ಟ್ ಟು ನಮ್ರತ, ಅರಿಸ್ಟಾಟಲ್ ಗೇವ್. Aristotle gave a scientific approach for what? Right? Aneima represents what? Non-red blood, other than red blood. Okay. Aneima refers to E ಅಂದರೆ ಟ್ರೂ ರೆಡ್ ಬ್ಲಡ್ ಅಂತ ಅರ್ಥ. ಅನೈಮಾ ಎ ಆಬ್ಸೆಂಟ್, ಈ ಥರ ನೆನ್ಪಿಟ್ಕೊಳ್ಳಿ. ಓಕೆ, ದೆನ್ ಹಾಗಾದರೆ ಸಿಲೆಂಟ್ರೇಟಾ ಈಸ್ ಅ ಎಕ್ಸಾಂಪಲ್ ಫಾರ್ Aristotle's which group? We are the example for? Clear? ಅರ್ಥ ಆಯ್ತಾ? ಓಕೆ, ಇಲ್ಲಿ ಯೂಶ್ವಲಿ ಕ್ವಶನ್ಸ್ ಬೇರೆ ಅಲ್ಲೇನು ಕೊಡ್ತಾರೋ ಗೊತ್ತಿಲ್ಲ, ನಾನು ಈ ಸಲ ಕೊಡಬೇಕಂತ ಪ್ಲಾನ್ ಮಾಡಿರೋದು ಹೆಂಗಿದ್ದಾವೆ ಅಂದರೆ ಒಂದಿಷ್ಟು ಎಕ್ಸಾಂಪಲ್ಸ್. ಓಕೆ, ಆ ಇಷ್ಟು ಎಕ್ಸಾಂಪಲ್ಸಲ್ಲಿ ನೀವು ಈ ಇಷ್ಟು ಕಿಂಗ್ಡಮ್ಸ್ಗೆ ಡಿವೈಡ್ ಮಾಡ್ಕೋಬೇಕು. ಔಟ್ ಆಫ್ ದಟ್ ಹೌ ಮೆನಿ ಬಿಲಾಂಗ್ಸ್ ಟು ಮೊನೆರಾ ರೆಸ್ಪೆಕ್ಟಿವ್ಲಿ ಆರ್ಡ್ರ್ ಕೊಟ್ಟಿರ್ತೀನಿ. ಆ ಆರ್ಡ್ರ್ ವೈಸೇ ನೀವು ಎಷ್ಟೆಷ್ಟು ಅಂತ ಬರೀಬೇಕಾಗತ್ತೆ. ಅಲ್ಲಿ ಕಂಡೀಷನ್ಸ್ ಅಪ್ಲೈ ಆಗಿರುತ್ತೆ. ಬೇಸ್ರಾನ್ RH ವಿಟೇಕರ್ ಸಿಸ್ಟಮ್ ಪ್ರಕಾರ ಎಷ್ಟು ಬರುತ್ತೆ, ಬೇಸ್ರಾನ್ ಅರಿಸ್ಟಾಟಲ್, ಬೇಸ್ರಾನ್ ಹಚಿನ್ಸನ್ ಅಥವಾ ಬೇಸ್ರಾನ್ ಕೋಪ್ಲ್ಯಾಂಡ್, ಬೇಸ್ರಾನ್ ಲೀನಿಯಸ್, ಈ ಥರ ಡಿವೈಡ್ ಮಾಡಿದ್ರೆ ನಾನು ಹೇಳಿದ್ದೀನಿ ಯಾವ್ಯಾವ ಗ್ರೂಪ್ ಎಲ್ಲೆಲ್ಲಿತ್ತು ಮೊದಲಿಗೆ ಅಂತ ಅಲ್ವಾ. ಹೀಗೆ ಡಿವೈಡ್ ಮಾಡಿದ್ರೆ ನಿಮಗೆ ಇಷ್ಟು ಸಿಸ್ಟಮ್ ಆಫ್ ಕ್ಲಾಸಿಫಿಕೇಷನ್ ಅರ್ಥ ಆದಂಗೆ. ಯಾಕೆಂದರೆ ಯಾವ ಆರ್ಗನಿಸಮ್ನ ಎಲ್ಲೆಲ್ಲಿ ಅಲರ್ಟ್ ಮಾಡ್ತಿದ್ದೀರಿ ಅಂದರೆ ನಿಮ್ಮ ಕ್ಲಾಸಿಫಿಕೇಷನ್ ಕ್ಲಾರಿಟಾಗಿ ಗೊತ್ತಿದೆ ಅಂತ ಅರ್ಥ. ಸಣ್ಣವರಿದ್ದಾಗೆಲ್ಲ ಅವೆಲ್ಲ ಆಟ ಸಾಮಾನು ಒಂದು ಕಡೆ ಹಾಕಿ ಬೇರೆ ಬೇರೆ ಸಪ್ರೇಟ್ ಮಾಡ್ತಿರಲ್ವಾ, ಅಷ್ಟೇ ಇದು. ದಟ್ ಈಸ್ ವಾಟ್ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಈಸಿಲಿ ಅಬ್ಸರ್ವೇಬಲ್ ಕ್ಯಾರೆಕ್ಟರ್. ಆದರೆ ನಾವೇನು ಮಾಡ್ತಾಯಿದ್ದೀವಿ ಇಲ್ಲಿ? ಫೈಲೋಜೆನೆಟಿಕ್ ರಿಲೇಷನ್ಶಿಪ್ಪು, ರಿಪ್ರೊಡಕ್ಷನ್ನು, ಮೋಡ್ ಆಫ್ ನ್ಯೂಟ್ರಿಷನ್ನು, ಬಾಡಿ ಆರ್ಗನೈಸೇಷನ್ನು, ಸೆಲ್ ಸ್ಟ್ರಕ್ಚರ್ ಇಷ್ಟನ್ನು ತೊಗೊಳ್ತಾ ಇದ್ದೀವಿ. ಹಾಗಾದರೆ ಆ್ಯಸ್ ವಿ ನೋ ಸೆಲ್ ಸ್ಟ್ರಕ್ಚರ್ ಅಂದ ತಕ್ಷಣ ಇಲ್ಲಿ ಸೆಲ್ಲಿನ ಕಾಂಪೊನೆಂಟ್ಸ್ ಹೇಗಿದೆ, ಮೆಮ್ಬ್ರೇನ್ಸ್ ಹೇಗಿದೆ, ಸ್ಟ್ರಕ್ಚರ್ಸ್ ಹೇಗಿದೆ ಎಲ್ಲ ನೋಡ್ತೀವಿ. ಬಾಡಿ ಆರ್ಗನೈಸೇಷನ್ ಅಂದರೆ ವೆದರ್ ಇಟ್ ಈಸ್ ಹ್ಯಾವಿಂಗ್ ಅ ಕಾಂಪ್ಲೆಕ್ಸ್ ಬಾಡಿ ಆರ್ಗನೈಸೇಷನ್ ಆರ್ ಸಿಂಪ್ಲರ್, ಅಂದರೆ ಸೆಲ್, ಟಿಶ್ಯೂ ಸಿಸ್ಟಮ್, ಆರ್ಗನ್ ಸಿಸ್ಟಮ್, ಆರ್ಗನಿಸಮ್ ಗ್ರೇಡ್ ತನಕ ನೀವು ಹೆಂಗೆ ಅನಿಮಲ್ ಕಿಂಗ್ಡಮಲ್ಲಿ ಸ್ಟ್ರಕ್ಚರಲ್ ಆರ್ಗನೈಸೇಷನಲ್ಲಿ ಮಾಡ್ತೀರಿ ಅದೇ ಇದು. ಮೋಡ್ ಆಫ್ ನ್ಯೂಟ್ರಿಷನ್ ಆಲ್ರೆಡಿ ಹೇಳಿದೆ, ಆಟೋಟ್ರೋಫ್, ಹೆಟೋಟ್ರೋಫ್. ಆಟೋಟ್ರೋಫಲ್ಲಿ ಕೀಮಾಟೋಟ್ರೋಫ್, ಫೋಟಾಟೋಟ್ರೋಫ್. ಇನ್ನೂ ಹೈಯರ್ ಸ್ಟಡೀಸ್ಗೆ ಹೋದರೆ ಲಿಥೋ ಆಟೋಟ್ರೋಫ್ ಅಂತ ಕೂಡ ಬರುತ್ತೆ. ಓಕೆ, ಸಾಯಿಲ್ ಇರ್ತಕ್ಕಂಥ ನ್ಯೂಟ್ರಿಯೆಂಟ್ನ ಅಬ್ಸರ್ವ್ ಮಾಡ್ಕೊಳ್ಳೋದು. ಲಿಥೋ ಅಂದರೆ ಸಾಯಿಲ್ ಅಲ್ಲ, ಹಾಗಾಗಿ ಕ್ಲಿಯರ್. ಬಟ್ ಕೀಮೋಟೋಟ್ರೋಫ್ ಅಂತ ಬಂದು ಅದರಲ್ಲೇ ಬಂತದೆಲ್ಲ. ನೆಕ್ಸ್ಟ್ ಹೆಟ್ರೋಟ್ರೋಫ್ಸಲ್ಲಿ ಮತ್ತೆ
ಪ್ಯಾರಾಸೈಟ್ ಲಿವಿಂಗ್ ಹೋಸ್ಟ್ ಮೇಲೆ ಡಿಪೆಂಡ್ ಆಗಿ ಅದರಲ್ಲೇ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ತೊಗೊಂಡು ಅದಕ್ಕೆ ಅಫೆಕ್ಟ್ ಮಾಡೋದು, ರೈಟ್. ಇನ್ನೂ ಒಂದು ಸಿಂಬಯೋಟ್ ಮಿನ್ಸ್ ಮಾಡಿದ್ದೀನಿ ಇಲ್ಲಿ, ಸಿಂಬಯೋಟಿಕ್. ಓಕೆ, ದಟ್ ಈಸ್ ಯಾವುದು ಫಂಗೈ, ಯಾವುದ್ರ ಜೊತೆಗೆ ಆಲ್ಗೆ ಜೊತೆಗೆ ಲೈಕೆನ್ ಫಾರ್ಮೇಷನ್ ಮಾಡುತ್ತೆ. ರೂಟ್ಸ್ ಆಫ್ ಫೈರ್ ಪ್ಲಾಂಟ್ ಜೊತೆಗೆ ಮೈಕ್ರೋರೈಸಾ ಮಾಡುತ್ತೆ. ಕೊರ್ಲಾಯ್ಡ್ ರೂಟ್ಸನ್ನು ಜಿಮ್ನೋಸ್ಪಮ್ ಜೊತೆ ಮಾಡುತ್ತೆ, ರೈಟ್. ಅರ್ಥ ಆಗ್ತಿದೆಯಾ? ಓಕೆ, ಸೊ ಈ ರೀತಿ ಸಿಂಬಯೋಟಿಕ್ ನ್ಯೂಟ್ರಿಷನನ್ನು ಕೊಡುತ್ತೆ, ಪ್ಯಾರಾಸೈಟಿಕ್ ನ್ಯೂಟ್ರಿಷನನ್ನು ನೋಡ್ಕೊಳುತ್ತೆ. ಸ್ಯಾಪ್ರೋಫೈಟಿಕ್ ಅಂದರೆ ಸತ್ತೋಗಿರೋದ್ರ ಮೇಲೂ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಕಾಂಪೊನೆಂಟ್ಸ್ ಮೇಲೂ ಕೂಡ ಇರುತ್ತೆ. ಕ್ಲಿಯರ್? ಅಥವಾ ಡೈರೆಕ್ಟ್ಲಿ ಪ್ರೆಡೇಟರ್ ಆಗಿ ಕೂಡ ಇರುತ್ತೆ. ಇನ್ನೂ 2 ಮಿನಿಟ್ಸ್ ಇದೆ. ಸೊ ಈ ಥರ ಮೋಡ್ ಆಫ್ ನ್ಯೂಟ್ರಿಷನ್ಸ್ ಅದು ಎಕ್ಸಿಬಿಟ್ ಮಾಡುತ್ತೆ. ಇದಾದ ಮೇಲೆ ರಿಪ್ರೊಡಕ್ಷನ್ ಅಂತ ಬಂದಾಗ ನೀವು ಆಲ್ರೆಡಿ ರಿಪ್ರೊಡಕ್ಷನ್ ಆರ್ಗನಿಸಮ್ ಚಾಪ್ಟರ್ ಡೀಟೇಲಾಗಿ ನೋಡಿದಿರಲ್ಲ, ಅದೆಲ್ಲ ಬರುತ್ತೆ. ನೆಕ್ಸ್ಟ್ ಫೈಲೋಜೆನೆಟಿಕ್ ರಿಲೇಷನ್ಶಿಪ್ಸ್ ಅಂದರೆ ಜೆನೆಟಿಕ್ ಕ್ಯಾರೆಕ್ಟರ್ಸ್, ಆನ್ಸಿಸ್ಟರ್ ರಿಲೇಷನ್ಶಿಪ್ಸ್. ನಾವು ಎವಲ್ಯೂಷನ್ ಟ್ರೀ ಅಂತ ಕರಿತೀವಲ್ವ, ಅದು. ಕ್ಲಿಯರ್? ಅದಕ್ಕೋಸ್ಕರ ನಾವು ಮೈಟೋಕಾಂಡ್ರಿಯಾ ಮತ್ತು ಕ್ಲೋರೋಪ್ಲಾಸ್ಟ್ ಡಿಸ್ಕಸ್ ಮಾಡ್ಬೇಕಾದ್ರೆ ಎಂಡೋ ಸಿಂಬಯೋಟಿಕ್ ಇನ್ ಆರಿಜಿನ್ ಅಂತ ಹೇಳಿದ್ವಿ. ಅದೇ ವೆಸಲ್ ಡೆವಲಪ್ಮೆಂಟ್ ನೋಡಿ, ಪ್ಲಾಂಟಲ್ಲಿ ವ್ಯಾಸ್ಕ್ಯುಲೇಷನ್ ಸಿಸ್ಟಮ್ ಡೆವಲಪ್ ಆಗಬೇಕಾದ್ರೆ ನಾವು ಒಂದೊಂದನ್ನೇ ಹೇಳ್ಕೊತಾ ಬರ್ತೀವಿ. ಆ್ಯಂಡ್ ಫ್ರೂಟ್ ವಾಲ್ ಡೆವಲಪ್ ಆಗೋದ್ರ ಬಗ್ಗೆ ಮಾತಾಡ್ಬೇಕಾದ್ರೂ ಕೂಡ ಒಂದೊಂದ್ರ ಬಗ್ಗೆ ಹೇಳ್ಕೊತಾ ಬರ್ತೀವಿ. ದಟ್ ಈಸ್ ವಾಟ್ ಆನ್ಸಿಸ್ಟರ್ ರಿಲೇಷನ್ಶಿಪ್. ಇಲ್ಲಿ ಕನೆಕ್ಟಿಂಗ್ ಲಿಂಕ್ ಅಂತ ಒಂದು ಮಾತಾಡ್ತೀವಿ, ಇನ್ನೊಂದು ಲಿವಿಂಗ್ ಫಾಸಿಲ್ ಅಂತ ಒಂದು ಮಾತಾಡ್ತೀವಿ. ವಾಟ್ ಇಸ್ ದ ಡಿಫ್ರೆನ್ಸ್? ಇಷ್ಟು ಹೇಳ್ಬಿಡಿ, ನಾನು ನಿಲ್ಲಿಸ್ತೀನಿ, ನಾನು ಇನ್ನೇನು ಹೇಳಲ್ಲ. ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕನೆಕ್ಟಿಂಗ್ ಲಿಂಕ್ ಆ್ಯಂಡ್ ಲಿವಿಂಗ್ ಫಾಸಿಲ್ಸ್? ಕನೆಕ್ಟಿಂಗ್ ಲಿಂಕ್ ಅಂದರೆ ಫ್ಯೂಚರ್ ಬರೋ ಸ್ಪೀಸೀಸ್ಗೆ ಇದು ಕನೆಕ್ಷನ್ ಕೊಡುತ್ತೆ. ಇಟ್ ಶೋಸ್ ದ ಕ್ಯಾರೆಕ್ಟರ್ಸ್ ಫ್ಯೂಚರ್ಸ್ ಆಫ್ ನ್ಯೂಲಿ ಕಮಿಂಗ್ ಆರ್ ಅಪ್ಕಮಿಂಗ್ ಸ್ಪೀಸೀಸ್. ಲಿವಿಂಗ್ ಫಾಸಿಲ್ ಮೀನ್ಸ್ ವಿಚ್ ಶೋಸ್ ದ ಆನ್ಸಿಸ್ಟಲ್ ಕ್ಯಾರೆಕ್ಟರ್ಸ್. ದಟ್ಸ್ ಇಟ್. ಅರ್ಥ ಆಗ್ತಿದೆಯಾ? ನಿಮಗೆ ಇದನ್ನು ಪ್ಲಾಂಟ್ ಕಿಂಗ್ಡಮ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ. ಓಕೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಲಿವಿಂಗ್ ಫಾಸಿಲ್, ಕನೆಕ್ಟಿಂಗ್ ಲಿಂಕ್. ಕನೆಕ್ಟಿಂಗ್ ಲಿಂಕ್ ಮೀನ್ಸ್ ವಿಚ್ ಕನೆಕ್ಟ್ಸ್ ವಿತ್ ದ ಫರ್ದರ್ ಫ್ಯೂಚರ್ ಸ್ಪೀಸೀಸ್ ಅಥವಾ ಫ್ಯೂಚರ್ ಗ್ರೂಪ್ಸ್. ಲಿವಿಂಗ್ ಫಾಸಿಲ್ ಮೀನ್ಸ್ ವಿಚ್ ಶೋಸ್ ದ ಆನ್ಸಿಸ್ಟಲ್ ಕ್ಯಾರೆಕ್ಟರ್ಸ್. ನಮ್ಮಲ್ಲಿ ಏನಿದೆ ಅನ್ನೋದನ್ನ, ಈಗ ನಾವು ಯಾವ್ದಾದ್ರು ಲಿವಿಂಗ್ ಫಾಸಿಲ್ ಅಂದರೆ ನಾವು ಇಂದ್ಯಾವುದೋ ಒಂದು ಕ್ಯಾರೆಕ್ಟರ್ಗಳನ್ನ ಹೊಂದಿದ್ದೀವಿ ಅಂತ ಅರ್ಥ. ಅಪೆಂಡಿಕ್ಸ್ ಗಡ್ಡೆ ನೆನ್ಪು ಮಾಡ್ಕೊಂಡು ಅಂತ ಸಿಗುತ್ತೆ. ಕ್ಲಿಯರ್? ಸೊ ದಿಸ್ ಆಲ್ ಅಬೌಟ್ ದ ಟ್ಯಾಕ್ಸಾನಮಿ, ಎಸ್ಪೆಷಲಿ ವಿತ್ ದ 5 kingdoms up to 2 kingdom to 5 kingdom. In the next session, we will discuss regarding the unicellular prokaryote and unicellular eukaryotes. That means Monera and Protista. Right? Thank you.